ನಮಸ್ಕಾರ ವೀಕ್ಷಕರೇ, ನಾನು ರಾಜೇಂದ್ರ ಬುರ್ಡಿಕಟ್ಟಿ. ರಾಬುಲೈನ್ಸ್ ಚಾನಲ್ ಮೂಲಕ ನಡೀತಿರ್ತಕ್ಕಂಥ ಕನ್ನಡ ವ್ಯಾಕರಣವನ್ನು ಕುರಿತ ಸರಣಿ ಪಾಠಗಳಿಗಾಗಿ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಸ್ನೇಹಿತರೆ, ಇವತ್ತು ವ್ಯಾಕರಣದ ಮತ್ತೊಂದು ಹೊಸ ಪಾಠದೊಂದಿಗೆ ನಿಮ್ಮೊಂದಿಗೆ ನಾನಿದ್ದೇನೆ. ಇದು 7ನೆಯ ಪಾಠ. ಈ ಪಾಠವನ್ನು ಪ್ರಾರಂಭ ಮಾಡಲಿಕ್ಕಂತೂ ಪೂರ್ವದಲ್ಲಿ ತಮಗೆ 2-3 ಸೂಚನೆ. ಇದು 7ನೇ ಪಾಠ ಆಗಿರುವುದರಿಂದ ವ್ಯಾಕರಣದ ಪಾಠಗಳನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದರೆ ಮಾತ್ರ ಅದರಲ್ಲಿ ನಮಗೆ ನಿರೀಕ್ಷಿತ ಫಲ ದೊರೆಯುತ್ತದೆ. ಈ ಹಿನ್ನೆಲೆಯಲ್ಲಿ ತಾವು ನನ್ನ ರಾಬುಲೈನ್ಸ್ ಚಾನಲ್ಗೆ ಹೋಗಿ ಅಲ್ಲಿ ವ್ಯಾಕರಣದ ವಿಭಾಗಕ್ಕೆ ಹೋಗಿ ಪಾಠ 1, ಪಾಠ 2, ಪಾಠ 3 ಹೀಗೆ ಒಂದು ಸೀರಿಯಲ್ ಪಟ್ಟಿ ಇದೆ. ಅಲ್ಲಿ ಕ್ರಮಬದ್ಧವಾಗಿ ಅವುಗಳನ್ನು ನೋಡ್ತಾ ಬರಬೇಕು ಅಂತಕ್ಕಂಥದ್ದು. ಹಾಗಾದರೆ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ನನ್ನ ಮೊದಲ ಸೂಚನೆ. ಎರಡನೆಯದು, ಇದು ವ್ಯಾಕರಣದ ತರಗತಿಯಾಗಿರುವುದರಿಂದ ಒಂದಿಷ್ಟು ದೊಡ್ಡ ವಿಡಿಯೋಗಳಿರ್ತವೆ, ಕಾಮಿಡಿ ವಿಡಿಯೋಗಳಲ್ಲ. ಹಾಗಾಗಿ ಶಿಸ್ತುಬದ್ಧವಾಗಿ ಅದಕ್ಕಾಗಿ ಒಂದು ಸಮಯವನ್ನು ತಾವು ನಿಗದಿ ಮಾಡಿಕೊಂಡು ಈ ವಿಡಿಯೋಗಳನ್ನು ನೋಡಿ ನೋಟ್ಸ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ. ಮೂರನೆಯದು, ಈ ವಿಡಿಯೋ ಕೊನೆಯ ತನಕ ತಾವು ವೀಕ್ಷಿಸಿ, ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸ್ನೇಹಿತರಿಗೆ ಅವುಗಳ ಲಿಂಕನ್ನು ಕಳಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಮತ್ತು ರಾಬುಲೈನ್ಸ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿದರೆ ಮುಂದೆ ಈ ಶಿಕ್ಷಣವನ್ನು ಕುರಿತು ಮಾಡತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತದೆ. ಇಷ್ಟನ್ನು ತಮಗೆ ಮಾಹಿತಿಯನ್ನು ನೀಡ್ತಾ ಇವತ್ತಿನ ಪಾಠವನ್ನು ಶುರು ಮಾಡ್ತಾಯಿದ್ದೇನೆ. ಬನ್ನಿ, ಇವತ್ತಿನ ಪಾಠ ಯಾವುದು ಅಂತ ನೋಡೋಣ. ಅಧ್ಯಾಯ 7, ಪಾಠ 7, ಲಿಂಗ, ವಚನ, ವಿಭಕ್ತಿ. ಈ 3 ಅಂಶಗಳನ್ನು ಕುರಿತು ಇವತ್ತಿನ ಪಾಠ ಇದೆ. ಬನ್ನಿ, ಕ್ರಮಬದ್ಧವಾಗಿ ಒಂದೊಂದನ್ನಾಗಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಲಿಂಗಗಳು. ಬೇರೆ ಬೇರೆ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ದನ್ನು ನೋಡಿ. ಲಿಂಗ ಎಂಬುದು ಗಂಡು ಮತ್ತು ಹೆಣ್ಣು ಎಂಬುದಕ್ಕೆ ಸೇರಿದ ಸಂಗತಿಯಾಗಿದೆ. ಲಿಂಗ ವಿವೇಚನೆಯು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ. ಹಿಂದಿಯಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎಂಬ 2 ಲಿಂಗಗಳಿದ್ದರೆ, ತೆಲುಗಿನಲ್ಲಿಯೂ ಮಹತ್ ಮತ್ತು ಅಹಮತ್ ಎಂಬ 2 ಲಿಂಗಗಳಿವೆ. ಆದರೆ ಇಂಗ್ಲೀಷ್ನಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಮತ್ತು ಸಾಮಾನ್ಯ ಲಿಂಗ ಎಂಬ 4 ಲಿಂಗಗಳಿವೆ. ಹಾಗಾದರೆ ಕನ್ನಡದಲ್ಲಿ ಲಿಂಗ ವಿವೇಚನೆ ಹೇಗಿದೆ ಎಂಬುದನ್ನು ಈಗ ನೋಡೋಣ. ಬೇರೆ ಬೇರೆ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದರೆ, ಹಿಂದಿಯಲ್ಲಿ 2, ತೆಲುಗಿನಲ್ಲಿ 2 ಇದೆ. ಆದರೆ ಇಂಗ್ಲೀಷ್ನಲ್ಲಿ 4 ಲಿಂಗಗಳಿವೆ. ಅಂದರೆ ಲಿಂಗ ಅನ್ನೋದು ಗಂಡು ಹೆಣ್ಣಿನ ಗಂಡೋ ಹೆಣ್ಣೋ ಅಂತಕ್ಕಂಥ ಜೀವಿ ಗಂಡೋ ಹೆಣ್ಣೋ ಅನ್ನುವ ಅಂಶಕ್ಕೆ ಸೇರಿದರೂ ಕೂಡ ವಾಸ್ತವದಲ್ಲಿ ಜೈವಿಕವಾಗಿ ಎಲ್ಲ ಭಾಷೆಗಳಿಗೂ ಅದೇ ಸಂಗತಿಯಾಗಿದ್ದರೂ ಕೂಡ ಲಿಂಗ ವಿವೇಚನೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಿಂದಿಯಲ್ಲಿ 2, ತೆಲುಗಿನಲ್ಲಿ 2 ರೀತಿ ಇದೆ, ಇಂಗ್ಲೀಷ್ನಲ್ಲಿ 4 ರೀತಿಯ ಲಿಂಗಗಳಿವೆ. ಕನ್ನಡದಲ್ಲಿ ಹೇಗೆ ಲಿಂಗ ವ್ಯವಸ್ಥೆ ಇದೆ ಅನ್ನೋದನ್ನು ಈಗ ನೋಡೋಣ. ಬನ್ನಿ. ಕನ್ನಡದಲ್ಲಿ ಲಿಂಗ ವ್ಯವಸ್ಥೆ. ಕನ್ನಡದಲ್ಲಿ ಬೇರೆ ಬೇರೆ ವ್ಯಾಕರಣಕಾರರು ಬೇರೆ ಬೇರೆ ಸಂಖ್ಯೆಯ ಲಿಂಗಗಳ ವಿವೇಚನೆ ಮಾಡಿದ್ದಾರೆ. ಆದರೆ ವಿದ್ಯಾರ್ಥಿಗಳ ಮಟ್ಟಕ್ಕೆ ಅರ್ಥ ಮಾಡಿಕೊಳ್ಳಲು ಸಾಮಾನ್ಯವಾಗಿ 3 ಲಿಂಗಗಳ ವಿವೇಚನೆ ಇದೆ. ಅವೆಂದರೆ 1 ಪುಲ್ಲಿಂಗ, 2 ಸ್ತ್ರೀಲಿಂಗ, 3 ನಪುಂಸಕಲಿಂಗ. ಸ್ನೇಹಿತರೆ, ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯ ಲಿಂಗ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನಾವು ಮಾಹಿತಿಯನ್ನು ನೋಡ್ಕೊಂಡ್ವಿ. ಕನ್ನಡದಲ್ಲಿ ಬೇರೆ ಬೇರೆ ವ್ಯಾಕರಣ ಲಿಂಗ 9 ತೆರಮ್ ಅಂತ ಕೇಳಿರ್ತೀರಿ ನೀವೆಲ್ಲಾದರೂ. ಅಂದರೆ 9 ಲಿಂಗಗಳಿದೆ ಅಂತ ಒಬ್ಬ ವ್ಯಾಕರಣಕಾರ ಹೇಳ್ತಾರೆ, 7 ಲಿಂಗಗಳ ಬಗ್ಗೆ ಹೇಳ್ತಾರೆ, 5 ಲಿಂಗಗಳ ಬಗ್ಗೆ ಬಂದಿದೆ. ಹೀಗೆ ಬೇರೆ ಬೇರೆ ಲಿಂಗ ವ್ಯವಸ್ಥೆ ಇದ್ದರೂ ಕೂಡ ಅವೆಲ್ಲವನ್ನೂ ಭಾಷೆಯನ್ನು ಗಂಭೀರವಾಗಿ ಅಧ್ಯಯನ ಮಾಡ್ತಕ್ಕಂಥ ವಿದ್ವಾಂಸರು ಅವುಗಳನ್ನು ಅಭ್ಯಾಸ ಮಾಡಿದರೆ ಸಾಕಾಗ್ತದೆ. ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ಸಾಮಾನ್ಯವಾಗಿ ಕನ್ನಡದಲ್ಲಿ 3 ಲಿಂಗಗಳಿವೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ರೆ ಸಾಕು. ಆ 3ರಲ್ಲೇ ಉಳಿದೆಲ್ಲವನ್ನೂ ಕೂಡ ಸೇರ್ಪಡೆ ಮಾಡಲಾಗ್ತದೆ. ಆ 3 ಲಿಂಗಗಳು ಯಾವುವು ಅಂದರೆ, 1ನೇದು ಪುಲ್ಲಿಂಗ, 2ನೇದು ಸ್ತ್ರೀಲಿಂಗ, 3ನೇದು ನಪುಂಸಕಲಿಂಗ. ಹಾಗಾದರೆ ಕನ್ನಡದಲ್ಲಿ ಪ್ರಧಾನವಾಗಿ ಲಿಂಗ ವ್ಯವಸ್ಥೆಯಲ್ಲಿ ಎಷ್ಟು ಭಾಗ ಇವೆ ಅಂದರೆ 3 ಅಂತ ಹೇಳಬೇಕು. ಅವು ಯಾವುವು ಅಂದರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಬನ್ನಿ, ಈ 3 ಲಿಂಗಗಳನ್ನು ಒಂದೊಂದಾಗಿ ಈಗ ಅಭ್ಯಾಸ ಮಾಡೋಣ. ಮೊದಲನೆಯದು
ಪುಲ್ಲಿಂಗ. ಅರ್ಥ: ಮನುಷ್ಯರಲ್ಲಿ ಗಂಡಸರನ್ನು ಸೂಚಿಸುವ ಎಲ್ಲ ಪದಗಳು ಪುಲ್ಲಿಂಗವಾಗಿವೆ. ಸೂಕ್ಷ್ಮವಾಗಿ ನಮ್ಮ ನೋಡಿ, ಮನುಷ್ಯರಲ್ಲಿ ಗಂಡಸರನ್ನು ಸೂಚಿಸುವ ಎಲ್ಲ ಪದಗಳು ಪುಲ್ಲಿಂಗವಾಗಿವೆ. ಇಂಗ್ಲೀಷ್ನಲ್ಲಿ ಲಿಂಗಗಳ ಬಗ್ಗೆ ಪುಲ್ಲಿಂಗ ಮ್ಯಾಸ್ಕುಲೇನ್ ಅಂತ ಇದೆ. ಅಲ್ಲಿ ಹೇಳಬೇಕಾದ್ರೆ ನಾವು ಭಾಳಷ್ಟು ಜನ ಕನ್ನಡದ ವ್ಯಾಕರಣಕ್ಕಿಂತ ಇಂಗ್ಲೀಷ್ ವ್ಯಾಕರಣವನ್ನು ಮೊದಲು ಕಲ್ತಿರ್ತೀರಿ. ಅಲ್ಲಿ ಪುಲ್ಲಿಂಗಕ್ಕೆ ಏನು ಹೇಳ್ತಾರೆ ಅಂದರೆ, ಮ್ಯಾಸ್ಕುಲೇನ್ ಅಂದರೆ ಏನಂದರೆ, ಯಾವ ಶಬ್ದವನ್ನು ಕೇಳಿದಾಗ ನಮಗೆ ಮನಸ್ಸಿನಲ್ಲಿ ಗಂಡು ಎಂಬ ಭಾವನೆ ಉಂಟಾಗುತ್ತದೆಯೋ ಅದೆಲ್ಲ ಪುಲ್ಲಿಂಗ ಅಂತ. ಕನ್ನಡದಲ್ಲಿ ಅದು ವ್ಯತ್ಯಾಸ ಇದೆ. ಅದು ಏನು ಅಂತ ನಪುಂಸಕಲಿಂಗ ಹೇಳುವಾಗ ನಾನು ವಿಶೇಷವಾಗಿ ವಿವರವಾಗಿ ಹೇಳ್ತೇನೆ. ಇಲ್ಲಿ ನೀವು ತಿಳ್ಕೊಳ್ಳಿ, ಗಂಡು ಎಂಬ ಭಾವನೆ ಬಂದವೆಲ್ಲ ಪುಲ್ಲಿಂಗ ಅಲ್ಲ. ಮನುಷ್ಯರಲ್ಲಿ ಗಂಡಸರನ್ನು ಸೂಚಿಸುವ ಎಲ್ಲ ಪದಗಳು, ಅದು ವಯಸ್ಕ ಮನುಷ್ಯರಲ್ಲಿ ಗಂಡಸರನ್ನು ಸೂಚಿಸುವ ಪದಗಳು ಮಾತ್ರ ಇಲ್ಲಿ ಪುಲ್ಲಿಂಗ. ಅಂದರೆ ಯಾವ ಶಬ್ದ ಕೇಳಿದಾಗ ಗಂಡು ಎಂಬ ಭಾವನೆ ಬರ್ತದೆ ಅವೆಲ್ಲ ಪುಲ್ಲಿಂಗ ಅಲ್ಲ. ನಪುಂಸಕಲಿಂಗ ಹೇಳುವಾಗ ಅದನ್ನು ವಿವರವಾಗಿ ಹೇಳ್ತೀನಿ. ಉದಾಹರಣೆ ನೋಡಿ: ಹುಡುಗ, ರವಿ, ಅಪ್ಪ, ಅಣ್ಣ, ಶಿಕ್ಷಕ, ವೈದ್ಯ, ವಿದ್ಯಾರ್ಥಿ, ಬಾಲಕ, ಗಂಡ, ಅಜ್ಜ, ಸೇವಕ, ಕಳ್ಳ, ವ್ಯಾಪಾರಿ, ಚಿಕ್ಕಪ್ಪ, ಚಾಲಕ. ಈ 15 ಶಬ್ದಗಳನ್ನು ಕೇಳಿದಾಗೂ ಕೂಡ ನೀವು ಗಂಡು ಎಂಬ ಭಾವನೆ ನಿಮಗೆ ಬರುವುದರ ಜೊತೆಗೆ ಅವರೆಲ್ಲ ಮನುಷ್ಯರು ಅಂತಕ್ಕಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈಗ ಮನುಷ್ಯರಲ್ಲಿ ಗಂಡನ್ನು ಸೂಚಿಸ್ತಕ್ಕಂತಹ ಶಬ್ದಗಳು ಮಾತ್ರ ಕನ್ನಡದಲ್ಲಿ ಪುಲ್ಲಿಂಗ. ಬನ್ನಿ ಎರಡನೇ ನೋಡೋಣ, ಸ್ತ್ರೀಲಿಂಗ. ಸ್ತ್ರೀಲಿಂಗ ಅಂದರೆ ಏನು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಸ್ತ್ರೀಲಿಂಗ ಅರ್ಥ: ಮನುಷ್ಯರಲ್ಲಿ ಹೆಂಗಸರನ್ನು ಸೂಚಿಸುವ ಎಲ್ಲ ಪದಗಳು ಸ್ತ್ರೀಲಿಂಗವಾಗಿವೆ. ಸೂಕ್ಷ್ಮ ಗಮನಿಸಿ, ಮನುಷ್ಯರಲ್ಲಿ ಹೆಂಗಸರನ್ನು ಸೂಚಿಸುವ ಎಲ್ಲ ಪದಗಳು ಸ್ತ್ರೀಲಿಂಗವಾಗಿವೆ. ಇಂಗ್ಲೀಷ್ನಲ್ಲಿ ಫೆಮಿನೈನ್ ಹೇಳ್ಬೇಕಾದ್ರೆ ನಾವೇನು ಹೇಳ್ತೀವಿ? ಯಾವ ಶಬ್ದವನ್ನು ಕೇಳಿದಾಗ ನಮಗೆ ಹೆಣ್ಣು ಎಂಬ ಭಾವನೆ ಉಂಟಾಗ್ತದೆ ಅದೆಲ್ಲ ಸ್ತ್ರೀಲಿಂಗ ಅಂತ. ಹೀಗೆ ಇಲ್ಲಿ ಹಾಗಲ್ಲ. ಮನುಷ್ಯರಲ್ಲಿ ಸ್ತ್ರೀಯರನ್ನು ಹೆಂಗಸರನ್ನು ಸೂಚಿಸುವ ಪದಗಳು ಮಾತ್ರ ಸ್ತ್ರೀಲಿಂಗ. ನೋಡಿ ಉದಾಹರಣೆ ನೋಡಿ: ಹುಡುಗಿ, ಗಾಯತ್ರಿ, ಅಮ್ಮ, ಅಕ್ಕ, ಶಿಕ್ಷಕಿ, ವೈದ್ಯೆ, ವಿದ್ಯಾರ್ಥಿನಿ, ಬಾಲಕಿ, ಹೆಂಡತಿ, ಅಜ್ಜಿ, ಸೇವಕಿ, ಗೆಳತಿ, ಬೆಳೆಗಾರ್ತಿ, ಚಿಕ್ಕಮ್ಮ, ಚಾಲಕಿ. ಈ ಎಲ್ಲ ಶಬ್ದಗಳನ್ನು ಕೇಳಿದಾಗ ನಮಗೆ ಹೆಣ್ಣು ಎಂಬ ಭಾವನೆ ಅಷ್ಟೇ ಉಂಟಾಗೋದಿಲ್ಲ, ಅವರೆಲ್ಲರೂ ಮನುಷ್ಯರು ಅಂತಲೂ ಕೂಡ ನಮಗೆ ಅರ್ಥ ಆಗ್ತದೆ. ಹೀಗೆ ಮನುಷ್ಯರೂ ಆಗಿರಬೇಕು, ಹೆಣ್ಣು ಆಗಿರಬೇಕು. ಹಾಗಿದ್ದರೆ ಮಾತ್ರ ಸ್ತ್ರೀಲಿಂಗ. ಇಂಗ್ಲೀಷ್ನಲ್ಲಿ ಹೆಣ್ಣಾಗಿದ್ದರೆ ಸಾಕು, ಮನುಷ್ಯರೇ ಆಗಬೇಕಾಗಿಲ್ಲ, ಅವೆಲ್ಲ ಸ್ತ್ರೀಲಿಂಗ ಆಗಿಬಿಡ್ತದೆ. ನಪುಂಸಕಲಿಂಗ ಹೇಳುವಾಗ ಹೇಳ್ತೇನೆ ಅದರ ವಿವರಣೆಯನ್ನು. ಬನ್ನಿ, ಈಗ ಪುಲ್ಲಿಂಗ ಆಯಿತು, ಸ್ತ್ರೀಲಿಂಗ ಆಯಿತು, ಕನ್ನಡದಲ್ಲಿ 3 ಲಿಂಗ ಅಂತ ಹೇಳಿದೆ. ಮೂರನೇದಾಗಿರ್ತಕ್ಕಂಥ ನಪುಂಸಕಲಿಂಗ ಅಂದರೆ ಏನು ಅಂತಕ್ಕಂಥದ್ದನ್ನು ಈಗ ನೋಡೋಣ. ನಪುಂಸಕಲಿಂಗ ಅರ್ಥ: ಎಲ್ಲ ನಿರ್ಜೀವ ವಸ್ತುಗಳು, ಎಲ್ಲ ಪ್ರಾಣಿ ಪಕ್ಷಿಗಳು, ಗಿಡಮರಗಳು, ಅಷ್ಟೇ ಏಕೆ ಬುದ್ಧಿ ಬೆಳೆಯದ ಚಿಕ್ಕ ಮಕ್ಕಳು, ಇವನ್ನು ಸೂಚಿಸುವ ಎಲ್ಲ ಪದಗಳು ನಪುಂಸಕಲಿಂಗವಾಗಿವೆ. ನೋಡಿ, ನಪುಂಸಕಲಿಂಗ ಕನ್ನಡದಲ್ಲಿ ಎಷ್ಟು ವಿಶೇಷವಾಗಿದೆ. ಎಲ್ಲ ನಿರ್ಜೀವ ವಸ್ತುಗಳು, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಜೀವ ಇರುತ್ತೆ, ಅವು ಕೂಡ ನಪುಂಸಕಲಿಂಗ. ಗಿಡಮರಗಳು, ಅಷ್ಟೇ ಏಕೆ ಬುದ್ಧಿ ಬೆಳೆಯದ ಚಿಕ್ಕ ಮಕ್ಕಳು, ಮನುಷ್ಯರಲ್ಲಿಯೇ ಚಿಕ್ಕ ಮಕ್ಕಳಿಗೂ ಕೂಡ ನಾವು ನಪುಂಸಕಲಿಂಗವನ್ನು ಬಳಸ್ತೇವೆ. ಉದಾಹರಣೆ ನೋಡಿ: ಕಲ್ಲು, ಮಣ್ಣು, ಮರ, ಗಡಿಯಾರ, ಆಕಳು, ಹೋರಿ, ಕೋಣ, ಎಮ್ಮೆ, ಬೆಕ್ಕು, ಕುರಿ, ಸೈನ್ಯ, ಮಗು, ಕೂಸು, ನಾಯಿ, ಶಾಲೆ. ಈ 15 ಉದಾಹರಣೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಬೇರೆ ಬೇರೆ ರೀತಿಯ ವ್ಯಾಖ್ಯೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ಅಂಶಗಳಿಗೆ ಸೇರಿದ ಉದಾಹರಣೆಗಳಿವೆ. ನಿರ್ಜೀವ ವಸ್ತುಗಳಿವೆ, ಕಲ್ಲು ಇದೆ, ಮಣ್ಣು ಇದೆ, ಗಡಿಯಾರ ಇದೆ. ಆಮೇಲೆ ಎಲ್ಲ ಪ್ರಾಣಿ ಪಕ್ಷಿಗಳು ಅಂತ ಇದೆ, ಅಲ್ಲಿ ಆಕಳು, ಹೋರಿ, ಕೋಣ, ಎಮ್ಮೆ, ಬೆಕ್ಕು, ಕುರಿ ಇಂಥವಿದ್ದಾವೆ. ಬುದ್ಧಿ ಬೆಳೆಯದ ಮಕ್ಕಳು ಅಂತ ಇದೆ, ಕೂಸು ಇದೆ, ಮಗು ಇದೆ, ನಿರ್ಜೀವ ವಸ್ತುಗಳಿದೆ, ಶಾಲೆ ಇಂಥದ್ದೆಲ್ಲ ಇದೆ. ಜೊತೆಗೆ ಇಲ್ಲಿ ವ್ಯಾಖ್ಯೆಯಲ್ಲಿ ನಾನು ಹೇಳಿಲ್ಲ, ಇನ್ನೂ ಒಂದು ಮುಖ್ಯವಾದ ಅಂಶ ನೋಡಿ, ಸೈನ್ಯ ಅಂತ ಇದೆ. ಸೈನ್ಯ ಇದು ಅಲ್ಲಿ ಸೈನ್ಯವನ್ನು ಇಲ್ಲಿ ನಪುಂಸಕಲಿಂಗದಲ್ಲಿ ಬಳಸಿದೆ. ಸೈನ್ಯ ಜನರು ಇರ್ತಕ್ಕಂಥದ್ದು, ಜೀವ ಇರ್ತಕ್ಕಂಥ ವಯಸ್ಕರೇ ಇರ್ತಕ್ಕಂಥದ್ದು. ಹೀಗೆ ಸಮೂಹವನ್ನು ಸೂಚಿಸುವ ಪದವನ್ನು ಕೂಡ ನಾವು ನಪುಂಸಕಲಿಂಗದಲ್ಲಿ ಬಳಸ್ತೇವೆ. ನಪುಂಸಕಲಿಂಗ ಕನ್ನಡದಲ್ಲಿ ನಪುಂಸಕಲಿಂಗ ಇಂಗ್ಲೀಷಿನ ಬೇರೆ ಬೇರೆ ಪುಲ್ಲಿಂಗ, ಸ್ತ್ರೀಲಿಂಗದ ಶಬ್ದಗಳನ್ನು ಕೂಡ ಒಳಗೊಂಡಿದೆ. ಉದಾಹರಣೆಗೆ ಇಲ್ಲಿ ಕೋಣ ನೋಡಿ. ಕೋಣ ಇಂಗ್ಲೀಷ್ನಾಗ ಇಲ್ಲಿಗೆ ಕೋಣ ಆದರೆ ಅಲ್ಲಿ ಏನು ಹೇಳ್ತಾರೆ?
ಗಂಡು ಎಂಬ ಭಾವನೆ ಬಂದರೆ ಸಾಕು ಅಂತ. ಈಗ ಕೋಣ ಕೇಳಿದಾಗ ನಮಗೆ ಗಂಡು ಎಂಬ ಭಾವನೆ ಬರ್ತದೆ, ಎಮ್ಮೆ ಅಂತ ಕೇಳಿದಾಗ ಹೆಣ್ಣು ಅನ್ನೋ ಭಾವನೆ ಬರ್ತದೆ, ಆದರೆ ಅದು ಸ್ತ್ರೀಲಿಂಗ ಅಲ್ಲ, ಕೋಣ ಪುಲ್ಲಿಂಗ ಅಲ್ಲ. ಅದೇ ರೀತಿ ಇಲ್ಲಿ ಕೂಸು, ಸಣ್ಣ ಮಗು, ಅಲ್ಲಿ ಕ್ರಿಯಾಪದವನ್ನು ಗಮನಿಸಬೇಕಾಗ್ತದೆ ನಾವು. ಕ್ರಿಯಾಪದ ಹೇಗೆ, ಮಗು ಬಂದನು ಬಂದಳು ಅಂತ ಹೇಳಲ್ಲ, ಬಂದಿತು ಅಂತ ಹೇಳ್ತೀವಿ. ಈ ರೀತಿ ಅದನ್ನು ಮುಂದೆ ನೋಡೋಣ. ಮುಖ್ಯವಾಗಿ ಇಲ್ಲಿ ತಿಳ್ಕೊಬೇಕಾಗಿದ್ದು, ಇಂಗ್ಲೀಷಿನ ಅನೇಕ ಪುಲ್ಲಿಂಗ ಸ್ತ್ರೀಲಿಂಗ ಪದಗಳು ಕನ್ನಡಕ್ಕೆ ಬಂದಾಗ ಅವು ನಪುಂಸಕಲಿಂಗ ಆಗ್ತವೆ. ನಪುಂಸಕಲಿಂಗ ಆಗ್ತವೆ. ಎಲ್ಲ ಪ್ರಾಣಿ ಪಕ್ಷಿಗಳು, ಗಂಡಿರಲಿ ಹೆಣ್ಣಿರಲಿ, ಅವೆಲ್ಲವೂ ಕೂಡ ನಮಗೆ ನಪುಂಸಕಲಿಂಗನೇ. ಕೋಣ ಗಂಡು ಅಂಥೇಳಿ ಪುಲ್ಲಿಂಗ ಅಲ್ಲ, ಎಮ್ಮೆ ಹೆಣ್ಣು ಅಂತ ಸ್ತ್ರೀಲಿಂಗ ಅಲ್ಲ. ಪ್ರಾಣಿ ಅಂದರೆ ಅದೆಲ್ಲದೂ ಕೂಡ ನಮಗೆ ನಪುಂಸಕಲಿಂಗ. ಇಷ್ಟನ್ನು ಇಲ್ಲಿ ತಿಳ್ಕೊಂಡ್ರೆ ಸಾಕು. ಇಂಗ್ಲೀಷು ಮತ್ತು ಕನ್ನಡದಲ್ಲಿರ್ತಕ್ಕಂಥ ಗೊಂದಲ ಏನು ಅಂತಕ್ಕಂಥದ್ದನ್ನು ನಾನು ಕೊನೆಗೆ ಇನ್ನೊಂದು ಹೇಳ್ತೇನೆ. ಈಗ ಮುಖ್ಯವಾಗಿ ನಾವು ಕೆಲವು ಲಿಂಗ ಬದಲಾವಣೆ ಆಗ್ತಕ್ಕಂಥ ಪದಗಳು ಹೇಗೆ ಪುಲ್ಲಿಂಗ ಇದ್ದದ್ದು ಸ್ತ್ರೀಲಿಂಗ ಆಗುತ್ತೆ ಅಂತಕ್ಕಂಥ ಕೆಲವು ಉದಾಹರಣೆಗಳನ್ನು ಮಾತ್ರ ಇಲ್ಲಿ ನಾನು ಪಟ್ಟಿ ಮಾಡಿಕೊಡ್ತೇನೆ. ಬನ್ನಿ ಆ ಪಟ್ಟಿಯನ್ನು ನೋಡೋಣ. ಅದು ನೋಡಿದ ಮೇಲೆ ನಿಮಗೆ ಭಾಷೆಯನ್ನು ಓದುವಾಗ ಅದು ಹಂತ ಹಂತವಾಗಿ ಬೆಳೀತಾ ಹೋಗ್ತದೆ. ಕೆಲವು ಪುಲ್ಲಿಂಗ ಸ್ತ್ರೀಲಿಂಗಗಳ ಪಟ್ಟಿಯನ್ನು ನೋಡೋಣ. ಬನ್ನಿ, ಪಟ್ಟಿ ಹೀಗಿದೆ ನೋಡಿ. ಇಲ್ಲಿ ಪಟ್ಟಿ ಇದೆ. 1, ಪುಲ್ಲಿಂಗ ತಂದೆ ಇದ್ದದ್ದು ಸ್ತ್ರೀಲಿಂಗದಲ್ಲಿ ತಾಯಿ ಆಗುತ್ತೆ. ಅದೇ ರೀತಿ ಹುಡುಗ ಹುಡುಗಿ, ಅಣ್ಣ ಅಕ್ಕ, ಅಪ್ಪ ಅಮ್ಮ, ತಮ್ಮ ತಂಗಿ, ಮಗ ಮಗಳು, ವೈದ್ಯ ವೈದ್ಯೆ. ಇದೇ ರೀತಿ ಇನ್ನಷ್ಟು ಪದಗಳನ್ನು ನೋಡೋಣ. ತಂದೆ ಶಿಕ್ಷಕ ಶಿಕ್ಷಕಿ, ಅರಸ ಅರಸಿ, ರಾಜ ರಾಣಿ, ಹೂವಾಡಿಗ ಹೂವಾಡಗಿತ್ತಿ, ಕಲಾವಿದ ಕಲಾವಿದೆ, ನಟ ನಟಿ, ವಿದ್ಯಾರ್ಥಿ ವಿದ್ಯಾರ್ಥಿನಿ. ಹೀಗೆ ಭಿನ್ನವಾಗಿ ಅನೇಕ ಪದಗಳು ಬೇರೆ ಬೇರೆ ರೀತಿಯಲ್ಲಿ ಲಿಂಗವನ್ನು ಪಡೆದುಕೊಳ್ತವೆ. ಅವುಗಳಲ್ಲಿ ಮುಖ್ಯವಾದ ಕೆಲವು 14 ಪದಗಳನ್ನು ನಾವು ಇಲ್ಲಿ ನೋಡಿದ್ವಿ. ಮತ್ತಿಷ್ಟು ಪದಗಳನ್ನು ನೋಡೋಣ. ಬಾಲಕ ಬಾಲಕಿ, ಗಂಡಸು ಹೆಂಗಸು, ಪುರುಷ ಮಹಿಳೆ, ಗಂಡು ಹೆಣ್ಣು, ಗಂಡ ಹೆಂಡತಿ, ಪತಿ ಪತ್ನಿ, ಗೆಳೆಯ ಗೆಳತಿ. ಹೀಗೆ ಕೆಲವು ಪದಗಳನ್ನು ಮಾತ್ರ ನಾನಿಲ್ಲಿ ಪಟ್ಟಿ ಮಾಡಿಕೊಟ್ಟಿದ್ದೇನೆ. ನಿಮಗೆ ಭಾಷೆಯನ್ನು ಅಭ್ಯಾಸ ಮಾಡುವಾಗ ಹಂತ ಹಂತವಾಗಿ ಬೇರೆ ಬೇರೆ ಪದಗಳ ಪರಿಚಯ ಆಗ್ತದೆ. ಆದರೆ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದು, ಪುಲ್ಲಿಂಗ ಅಂತಕ್ಕಂಥ ಪದಗಳು ಎಲ್ಲವೂ ಕೂಡ ಕೇವಲ ಗಂಡು ಎಂಬ ಭಾವನೆಯನ್ನು ನಮಗೆ ಕೊಡೋದಿಲ್ಲ. ಅವೆಲ್ಲವೂ ಕೂಡ ಮನುಷ್ಯರ ಹೆಸರುಗಳಾಗಿವೆ, ಮನುಷ್ಯರಿಗೆ ಸಂಬಂಧಪಟ್ಟವಾಗಿವೆ. ಸ್ತ್ರೀಲಿಂಗದಲ್ಲಿರ್ತಕ್ಕಂಥ ಎಲ್ಲ ಪದಗಳು ಕೂಡ ಕೇವಲ ಹೆಣ್ಣು ಎಂಬ ಭಾವನೆಯನ್ನು ಅಷ್ಟೇ ನಮಗೆ ಉಂಟು ಮಾಡದೆ ಅವೆಲ್ಲವೂ ಮನುಷ್ಯರಿಗೆ ಸಂಬಂಧಪಟ್ಟಂಥ ಶಬ್ದಗಳಾಗಿವೆ ಅಂತಕ್ಕಂಥದ್ದನ್ನು ಮುಖ್ಯವಾಗಿ ನೀವು ಗಮನಿಸಬೇಕು. ಇಂಗ್ಲೀಷು ಮತ್ತು ಕನ್ನಡಕ್ಕೆ ಗೊಂದಲವನ್ನು ಮಾಡಿಕೊಳ್ಬಾರ್ದು. ಬನ್ನಿ, ಈಗ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವನ್ನು ತಿಳ್ಕೊಳ್ಳೋಣ. ಬಹಳಷ್ಟು ಜನ ಕನ್ನಡ ವ್ಯಾಕರಣವನ್ನು ಕಲೀಲಿಕ್ಕಂತೂ ಮೊದಲೇ ಇಂಗ್ಲೀಷ್ ಗ್ರಾಮರನ್ನು ಕಲೀಲಿಕ್ಕೆ ಶುರು ಮಾಡ್ತಾರೆ. ಈ ಲಿಂಗ ವಿವೇಚನೆಗೆ ಸಂಬಂಧಪಟ್ಟಂತೆ ಇಂಗ್ಲೀಷಿಗೂ ಕನ್ನಡಗೂ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ. ಅದು ಏನು ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋಣ. ನೋಡಿ, ಕನ್ನಡದಲ್ಲಿ ಲಿಂಗ ಎಂಬ ಶಬ್ದವನ್ನು ನಾವು ಬಳಸ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ನಲ್ಲಿ 2 ಶಬ್ದಗಳ ಬಳಕೆ ಇದೆ. ಒಂದು ಸೆಕ್ಸ್, ಇನ್ನೊಂದು ಜೆಂಡರ್ ಅಂತ. ಆ ಸೆಕ್ಸ್ ಮತ್ತು ಜೆಂಡರ್ ಅಂತಕ್ಕಂಥ ಎರಡೂ ಪದಗಳು ಇಂಗ್ಲೀಷ್ನಲ್ಲಿ ಬೇರೆ ಬೇರೆಯಾದ ಅರ್ಥವನ್ನು ಹೊಂದಿವೆ ಮತ್ತು ಬೇರೆ ಬೇರೆ ಸಂದರ್ಭಕ್ಕೆ ಅವುಗಳನ್ನು ಬಳಸ್ತಾರೆ. ಇವೆರಡಕ್ಕೂ ಕೂಡ ನಮಗೆ ಕನ್ನಡದಲ್ಲಿ ಲಿಂಗ ಎಂಬ ಪದವನ್ನೇ ಬಳಸೋದ್ರಿಂದ ಕೆಲವು ಸಾರಿ ಗೊಂದಲಗಳನ್ನು ಮಾಡಿಕೊಳ್ಳೋದು ಉಂಟು. ಮೊದಲನೇದಾಗಿ ಸೆಕ್ಸ್ ಮತ್ತು ಜೆಂಡರ್ ಅಂತಕ್ಕಂಥ ಪದವನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬಳಸ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ, ಸೆಕ್ಸ್ ಅಂತಕ್ಕಂಥದ್ದು ಬಯಾಲಜಿಕಲ್ ಆಗಿ ಒಂದು ಜೀವಿಯು ಗಂಡೋ ಹೆಣ್ಣೋ ಎಂದು ಗುರುತಿಸಲಿಕ್ಕೆ ಬಳಸ್ತಾರೆ. ಈ ಉದಾಹರಣೆಗೆ ಈಗ ಅಲ್ಲಿ ಸೆಕ್ಸ್ ಅಂದರೆ ಆ ಜೀವಿ ಇದೆಯಲ್ಲ, ಅದು ಹೆಣ್ಣೋ ಗಂಡೋ ಅಂತ ಬಯಾಲಜಿಕಲ್ ಆಗಿ ಜೈವಿಕವಾಗಿ ಅದು ಗಂಡೋ ಹೆಣ್ಣೋ ಅಂತ ಗೊತ್ತಿಡಲಿಕ್ಕೆ ಬಳಸ್ತಾರೆ. ಸೆಕ್ಸ್ ಡಿಟರ್ಮಿನೇಷನ್ ಅಂತ ಒಂದು ಫ್ರೇಸ್ ಇದೆ ಅಲ್ಲಿ. ಅಂದರೆ ಈ ಲಿಂಗ ಪತ್ತೆ ಅಂತ ನಾವು ಕನ್ನಡದಲ್ಲಿ ಅದಕ್ಕೆ ಲಿಂಗ ಅಂತಲೇ ಬಳಸ್ತೀವಿ. ನೋಡಿ, ಸೆಕ್ಸ್ ಡಿಟರ್ಮಿನೇಷನ್ ಅಂದರೆ ಮಗು ಗಂಡೋ ಹೆಣ್ಣು ಅಂತಕ್ಕಂಥದ್ದನ್ನು ಗೊತ್ತಿಡಿತಕ್ಕಂಥದ್ದು, ಅದನ್ನ ಲಿಂಗ ಪತ್ತೆ ಅಂತಲೇ ನಾವು ಕನ್ನಡದಲ್ಲಿ ಕರಿತೀವಿ. ಸೆಕ್ಸ್ ಅನ್ನೋದಕ್ಕೂ ಕೂಡ ಲಿಂಗ ಅಂತ ಬಳಸ್ತೀವಿ. ಸೊ ಎರಡನೆಯದು ಜೆಂಡರ್ ಅಂತಕ್ಕಂಥದ್ದು. ಜೆಂಡರ್ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಯಾವುದಕ್ಕೆ ಬಳಸ್ತಾರೆ ಅಂದರೆ, ಒಂದು ಭಾಷೆಯಲ್ಲಿ
ಗಂಡಾಗಿ ಅದನ್ನು ಪರಿಗಣಿಸ್ತೇವೋ ಹೆಣ್ಣಾಗಿ ಪರಿಗಣಿಸ್ತೇವೋ ಅಥವಾ ಎರಡೂ ಆಗಿ ಪರಿಗಣಿಸ್ತೇವೋ ಎರಡೂ ಅಲ್ಲದ ಒಂದು ಸಂಗತಿಯಾಗಿ ಪರಿಗಣಿಸ್ತೇವೋ ಅನ್ನೋದು. ಅಂದರೆ ಭಾಷಿಕವಾಗಿ ಅದನ್ನು ಗಂಡಾಗಿ ಪರಿಗಣಿಸ್ತೇವೋ ಹೆಣ್ಣಾಗಿ ಪರಿಗಣಿಸ್ತೇವೋ ಎರಡೂ ಆಗಿ ಪರಿಗಣಿಸ್ತೇವೋ ಈ ರೀತಿ ಭಾಷಿಕವಾಗಿ ಅದನ್ನು ಹೇಗೆ ಪರಿಗಣಿಸ್ತೀವಿ ಅನ್ನೋದಕ್ಕೆ ಜಂಡರ್ ಅಂತ ಹೇಳಿ ಬಳಸ್ತಾರೆ. ಅಂದರೆ ಸೆಕ್ಸ್ ಅನ್ನೋದು ವಾಸ್ತವದಲ್ಲಿ ಅದು ಗಂಡೋ ಹೆಣ್ಣು ಅಂತ ಹೇಳಲಿಕ್ಕೆ, ಮತ್ತು ಜೆಂಡರ್ ಅನ್ನೋದು ಭಾಷೆಯಲ್ಲಿ ಅದನ್ನು ಗಂಡಾಗಿ ಸ್ವೀಕರಿಸ್ತೇವೋ ಹೆಣ್ಣಾಗಿ ಸ್ವೀಕರಿಸ್ತೇವೋ ಅನ್ನೋದನ್ನು ಹೇಳಲಿಕ್ಕೆ ಬಳಸ್ತಾರೆ. ಅಂದರೆ ಸೆಕ್ಸ್ ಅನ್ನೋದು ಜೈವಿಕವಾಗಿರ್ತಕ್ಕಂಥದ್ದು ಮತ್ತು ಜೆಂಡರ್ ಅನ್ನೋದು ಭಾಷಿಕವಾಗಿರ್ತಕ್ಕಂಥದ್ದು. ಈಗ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಬಳಸ್ತಾರೆ, ಹೌದಾ? ಸೆಕ್ಸ್ ಡಿಟರ್ಮಿನೇಷನ್ ಅಂತ ಬಳಸ್ತಾರೆ. ಸೊ ಈ ರೀತಿ ಬಳಕೆ ಅಲ್ಲಿದೆ. ಆದರೆ ಕನ್ನಡದಲ್ಲಿ ಸೆಕ್ಸ್ ಮತ್ತು ಜೆಂಡರ್ ಎರಡಕ್ಕೂ ಕೂಡ ನಾವು ಲಿಂಗ ಅಂತ ಬಳಸ್ತೀವಿ. ನೋಡಿ, ಸೆಕ್ಸ್ ಡಿಟರ್ಮಿನೇಷನ್, ಲಿಂಗ ಪತ್ತೆ ಮಾಡಬಾರ್ದು, ಭ್ರೂಣದ ಲಿಂಗ ಪತ್ತೆ ಮಾಡಬಾರ್ದು ಅನ್ನೋದಕ್ಕೆ ಅವರು ಸೆಕ್ಸ್ ಡಿಟರ್ಮಿನೇಷನ್ ಅಂತಾರೆ, ಸೆಕ್ಸ್ ಬಳಸ್ತಾರೆ. ನಾವು ಇಲ್ಲಿ ಲಿಂಗ ಪತ್ತೆ ಅಂತ ಬಳಸ್ತೀವಿ, ಹೌದಾ? ಆದರೆ ಭಾಷಿಕವಾಗಿ ಈಗ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ, ಲಿಂಗ ತಾರತಮ್ಯ ಅಂತ, ಅಲ್ಲಿ ಕೂಡ ನಾವೇನು ಮಾಡ್ತೀವಿ, ಲಿಂಗ ಅಂತ ಬಳಸ್ತೀವಿ. ಅಂದರೆ ಸೆಕ್ಸಿಗೂ ಲಿಂಗ ಅಂತ ಬಳಸ್ತೀವಿ, ಇದಕ್ಕೂ ನಾವು ಲಿಂಗ ಅಂತ ಬಳಸ್ತೀವಿ. ಹಾಗಾಗಿ ಅದನ್ನು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಂಗ್ಲೀಷ್ನಲ್ಲಿ ಅವು ಸಪ್ರೇಟ್ ಆಗಿರ್ತಕ್ಕಂಥವು. ಈ ಇಂಗ್ಲೀಷಿನ ಪದ ಬಳಕೆಯನ್ನು ನಾವು ಕನ್ನಡದಲ್ಲಿ ಅನೇಕ ಸಂದರ್ಭದಲ್ಲಿ ಅನುವಾದ ಮಾಡುವಾಗ ಕೆಲವು ತಮಾಷೆಯ ಸಂಗತಿಗಳು ಕೂಡ ನಡೀತವೆ. ಈಗ ನೋಡಿ, ಅಲ್ಲಿ ಸೆಕ್ಸ್ ಅನ್ನೋದರಲ್ಲಿ 2 ಇದೆ, ಏನು, ಮೇಲ್ ಆ್ಯಂಡ್ ಫೀಮೇಲ್ ಅಂತ ಇದೆ. ಅದರ ಜೆಂಡರ್ನಲ್ಲಿ 4 ಇದೆ. ಸೆಕ್ಸು 2, ಜೆಂಡರು 4. ಒಂದು ಜೈವಿಕವಾಗಿ 2 ಇರೋದು, ಮೇಲ್ ಆ್ಯಂಡ್ ಫೀಮೇಲ್. ಆದರೆ ಜೆಂಡರ್ ಅಂತ ಬಂದಾಗ ಮ್ಯಾಸ್ಕುಲೈನ್, ಫೆಮಿನೈನ್, ನ್ಯೂಟರ್, ಕಾಮನ್ ಅಂತ ಬಳಸ್ತಾರೆ. ಆದರೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡುವಾಗ ಅನೇಕ ಸಂದರ್ಭದಲ್ಲಿ ನಾನು ತಮಾಷೆಯ ಸಂಗತಿ ಅಂತ ಹೇಳಿದೆ. ಉದಾಹರಣೆಗೆ ಅಲ್ಲಿ ಒಬ್ಬ ಪ್ರೆಗ್ನೆಂಟ್ ವುಮೆನನ್ನು ಲೇಡಿ ಡಾಕ್ಟರ್ ಚೆಕ್ ಮಾಡಬೇಕು ಅಂತ ಒಂದು ವಾಕ್ಯ ಇರ್ತದೆ ಅಂತ ಇಟ್ಕೊಳ್ಳಿ. ಈ ಲೇಡಿ ಡಾಕ್ಟರ್ ಅನ್ನೋದೊಂದು ಫ್ರೇಸ್ ಇದೆಯಲ್ಲ, ಯಾಕೆ ಅದನ್ನ ಲೇಡಿ ಅಂತ ಬಳಸ್ತಾರೆ ಅಂದರೆ ಆ ಡಾಕ್ಟರಿಗೆ ಯಾವ ಲಿಂಗ ಅಂತ ಅಲ್ಲಿ ಇಂಗ್ಲೀಷ್ನಲ್ಲಿ ಗೊತ್ತಾಗೋದಿಲ್ಲ. ಅದು ಕಾಮನ್ ಜೆಂಡರ್, ಅದು ಡಾಕ್ಟರ್ ಗಂಡಸೋ ಹೆಂಗಸೋ ಅಂತ ಗೊತ್ತಾಗೋದಿಲ್ಲ ಇಂಗ್ಲೀಷ್ನಲ್ಲಿ. ಹಾಗಾಗಿ ಅವರು ಲೇಡಿ ಡಾಕ್ಟರ್ ಅಂತ ಹಿಂದೆ ಸೇರಿಸ್ತಾರೆ. ಟೀಚರ್ ಅಂದ ತಕ್ಷಣ ನೋಡಿ, ಟೂರಿಗೆ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಲೇಡಿ ಟೀಚರ್ ಇರಬೇಕು ಅಂತ ಬಳಸ್ತಾರೆ. ಲೇಡಿ ಟೀಚರ್ ಯಾಕೆ ಬಳಸ್ತಾರೆ ಅಂದರೆ ಟೀಚರ್ ಗಂಡಸ ಹೆಂಗಸು ಅಂತ ಗೊತ್ತಾಗೋದಿಲ್ಲ, ಲಿಂಗ ಇಲ್ಲ ಅದಕ್ಕೆ, ಕಾಮನ್ ಜೆಂಡರ್ ಅದು ಇಂಗ್ಲೀಷ್ನಲ್ಲಿ. ಆದರೆ ಇವುಗಳನ್ನು ನಾವು ಕನ್ನಡಕ್ಕೆ ಯಥಾವತ್ತಾಗಿ ಅನುವಾದ ಮಾಡಿ ಕೆಲವರು ಬರೀತಾರೆ. ಪ್ರವಾಸಕ್ಕೆ ವಿದ್ಯಾರ್ಥಿನಿಯರು ಹೋಗಬೇಕಾದಾಗ ಮಹಿಳಾ ಶಿಕ್ಷಕಿಯರು ಇರಬೇಕು ಅಂತ. ಈ ಮಹಿಳಾ ಅನ್ನೋದು ನಮಗೆ ಇಲ್ಲಿ ಉಪಯೋಗಕ್ಕೆ ಬರೋದಿಲ್ಲ, ಅದು ತಪ್ಪು ಅನುವಾದ. ಶಿಕ್ಷಕಿ ಅಂದ್ಬಿಟ್ರೆ ಪಾಠ ಮಾಡೋ ಹೆಂಗಸು ಅಂತಾನೆ. ಅವಳ ಉದ್ಯೋಗವನ್ನು, ಅವಳ ಲಿಂಗವನ್ನು ಎರಡು. ಹಾಗಾಗಿ ನಮ್ಮಲ್ಲಿ ಶಿಕ್ಷಕಿ, ಮಹಿಳಾ ಶಿಕ್ಷಕಿ ಅಂತ ಅವಶ್ಯಕತೆ ಇಲ್ಲ, ಮಹಿಳಾ ವೈದ್ಯೆ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಇನ್ನೊಂದು ಮುಖ್ಯವಾದ ಸಂಗತಿಯನ್ನು ನಾವಿಲ್ಲಿ ಗಮನಿಸಬೇಕು. ಇಂಗ್ಲೀಷಿನ ಕಾಮನ್ ಜೆಂಡರ್ನಲ್ಲಿರ್ತಕ್ಕಂಥ ಪದಗಳು ಕನ್ನಡಕ್ಕೆ ಬರುವಾಗ ಡಿವೈಡ್ ಆಗೇ ಬರ್ತವೆ, ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ. ಟೀಚರ್ ಅನ್ನೋ ಪದ ಶಿಕ್ಷಕ, ಶಿಕ್ಷಕಿಯಾಗಿ ಡಿವೈಡ್ ಆಗ್ತದೆ. ಡಾಕ್ಟರ್ ಅಂತಕ್ಕಂಥದ್ದು ವೈದ್ಯೆ, ಹೀಗಾಗಿ ಡಿವೈಡ್ ಆಗೇ ಬರ್ತವೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಮತ್ತು ಇನ್ನೊಂದು ಸಂಗತಿ ಏನು ಅಂದ್ರಪ್ಪ, ಇಂಗ್ಲೀಷ್ನಲ್ಲಿರ್ತಕ್ಕಂಥ ಅನೇಕ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಪದಗಳು ಕನ್ನಡಕ್ಕೆ ನಪುಂಸಕಲಿಂಗ ಆಗ್ತವೆ. ಉದಾಹರಣೆ, ಡಾಗ್ ಅನ್ನೋ ಪದ ಇದೆ ನೋಡಿ. ಡಾಗ್ ಅಂದರೆ ನಾವು ಏನು ಮಾಡ್ತೀವಿ, ನಾಯಿ, ಅದು ನಮ್ಮಲ್ಲಿ ನಪುಂಸಕಲಿಂಗ. ಇಂಗ್ಲೀಷಿಗೆ ಹೋದರೆ, ಇಂಗ್ಲೀಷ್ನಲ್ಲಿ ಡಾಗ್ ಅಂದರೆ ಎಲ್ಲ ನಾಯಿನೂ ಅಲ್ಲ, ಗಂಡು ನಾಯಿ ಮಾತ್ರ. ಯಾಕಂದರೆ ಬಿಚ್ ಅನ್ನೋದು ಹೆಣ್ಣು ನಾಯಿಗೆ ಇನ್ನೊಂದು ಶಬ್ದ ಇದೆ ಅಲ್ಲಿ. ಆ ಕಾರಣದಾಗಿ ಡಾಗ್ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಅದನ್ನ ಈ ಇಂಗ್ಲೀಷ್ನಲ್ಲಿ ಡಾಗ್ ಅಂದರೆ ಅದು ಪುಲ್ಲಿಂಗ, ಅದನ್ನೇ ನೀವು ಕನ್ನಡದಲ್ಲಿ ಹೇಳಿಬಿಟ್ರೆ ಅದು ಪುಲ್ಲಿಂಗ ಅಲ್ಲ, ಯಾವುದು ನಪುಂಸಕಲಿಂಗ. ಸೂರ್ಯ, ಸನ್, ಸೂರ್ಯ ನಮ್ಮಲ್ಲಿ ನಪುಂಸಕಲಿಂಗ. ಇಂಗ್ಲೀಷಿಗೆ ಹೋದ ತಕ್ಷಣ ಅದು ಪುಲ್ಲಿಂಗ, ಹಿ ಅಂತ ಬಳಸ್ತಾರೆ, ಚಂದ್ರನಿಗೆ ಶಿ ಅಂತ ಬಳಸ್ತಾರೆ. ಈ ರೀತಿ ನಾವು ಸೂಕ್ಷ್ಮತೆಯನ್ನು ಗಮನಿಸಬೇಕು. ಇಂಗ್ಲೀಷಿನ ಅನೇಕ ಕಾಮನ್ ಜೆಂಡರು ಕನ್ನಡಕ್ಕೆ ಬರುವಾಗ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಆಗ್ತವೆ, ಮತ್ತು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಪುಲ್ಲಿಂಗ ಸ್ತ್ರೀಲಿಂಗದ ಅನೇಕ ಶಬ್ದಗಳು ಕನ್ನಡಕ್ಕೆ ಬರೋದಕ್ಕೆ ನಪುಂಸಕಲಿಂಗ ಆಗ್ತವೆ. ಏಕಕಾಲಕ್ಕೆ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ಗ್ರಾಮರು ಕಲಿಯೋದ್ರಿಂದ ಇವುಗಳ ನಡುವೆ ಗೊಂದಲವನ್ನು ಉಂಟು ಮಾಡ್ಕೋಬಾರ್ದು ಅಂತೇಳಿ ನಾನು ಹೇಳ್ತೇನೆ. ಯಾಕೆಂದರೆ ಮಕ್ಕಳು ಏನು ಮಾಡ್ತಾರೆ, ಇಂಗ್ಲೀಷ್ ಪೇಪರ್ನಲ್ಲಿ ಡಾಗ್ ಇದ್ದಾಗ ಪುಲ್ಲಿಂಗ ಮ್ಯಾಸ್ಕ್ಲಿನ್ ಬರೀತಾರೆ, ಮತ್ತು ಅದೇ ಮತ್ತು ಕನ್ನಡದಲ್ಲಿ ನಾಯಿ ಅಂತ ಇದ್ದಾಗ ಅಲ್ಲಿ ಕೂಡ ಪುಲ್ಲಿಂಗ ಬರೆಯೋ ಸಾಧ್ಯತೆ ಇರ್ತದೆ. ಹಾಗೆ ಬರೀಬಾರ್ದು, ಅದು ನಪುಂಸಕಲಿಂಗ ಆಗ್ತದೆ ಅಂತಕ್ಕಂಥದ್ದನ್ನು ಮುಖ್ಯವಾಗಿ ಗಮನಿಸಬೇಕು. ಇಷ್ಟು ಲಿಂಗಗಳ ಬಗ್ಗೆ ಸಾಕು ಅಂತ ಅನಿಸುತ್ತೆ. ಇನ್ನು ಎರಡನೇ ಭಾಗಕ್ಕೆ ಹೋಗೋಣ. ಎರಡನೇ ಭಾಗ ಯಾವುದು, ಲಿಂಗ ಆದಮೇಲೆ ವಚನಗಳು. ಬನ್ನಿ, ವಚನಗಳ ವಿಭಾಗದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಈಗ ನೋಡೋಣ. ವಚನಗಳು ಅರ್ಥ:
ವಚನ ವಿವೇಚನೆ ಕೂಡ ಲಿಂಗ ವಿವೇಚನೆಯಂತೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿ ಇದೆ. ಕನ್ನಡದಲ್ಲಿ ಎರಡು ರೀತಿಯ ವಚನಗಳಿವೆ. ಅವೆಂದರೆ ಒಂದು ಏಕವಚನ, ಎರಡು ಬಹುವಚನ. ಅರ್ಥದಲ್ಲಿ ನೋಡಿ, ಲಿಂಗ ವಿವೇಚನೆಯಂತೆ ಬೇರೆ ಬೇರೆ ಭಾಷೆಗಳಲ್ಲಿ ವಚನವೂ ಕೂಡ ಭಿನ್ನವಾಗಿದೆ ಅಂತ. ಅಂದರೆ ಎಲ್ಲ ಭಾಷೆಗಳಲ್ಲೂ ಕೂಡ ವಚನ ವ್ಯವಸ್ಥೆ ಒಂದೇ ರೀತಿ ಇಲ್ಲ. ಉದಾಹರಣೆಗೆ ಹೇಳೋದಾದರೆ, ಸಂಸ್ಕೃತವನ್ನು ತೆಗೆದುಕೊಂಡರೆ ಸಂಸ್ಕೃತದಲ್ಲಿ ಮೂರು ರೀತಿಯ ವಚನಗಳಿವೆ. ಏಕವಚನ, ದ್ವಿವಚನ ಮತ್ತು ಬಹುವಚನ. ಒಂದಿದ್ದರೆ ಏಕವಚನ, ಎರಡಿದ್ದರೆ ದ್ವಿವಚನ, ಎರಡಕ್ಕಿಂತ ಹೆಚ್ಚಿದ್ದರೆ ಬಹುವಚನ. ಆದರೆ ಕನ್ನಡದಲ್ಲಿ ಮಾತ್ರ ಆ ರೀತಿ ದ್ವಿವಚನ ಅಂತಕ್ಕಂಥದ್ದು ಇಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಎರಡೇ, ಒಂದು ಏಕವಚನ, ಇನ್ನೊಂದು ಬಹುವಚನ. ಅಲ್ಲಿ ಬ್ರಾಕೆಟ್ನಲ್ಲಿ ಕೊಟ್ಟಿದ್ದೇನೆ ನಾನು, ಒಂದು ಕೆಳಗಡೆ ಒಂದಕ್ಕಿಂತ ಹೆಚ್ಚು ಅಂತ. ಒಂದಿದ್ದರೆ ಏಕವಚನ, ಒಂದಕ್ಕಿಂತ ಹೆಚ್ಚಿದ್ದರೆ ಬಹುವಚನ. ಅಂದರೆ ಕನ್ನಡದಲ್ಲಿ ಎರಡೇ ವಚನಗಳಿರೋದು, ಒಂದು ಏಕವಚನ, ಒಂದು ಬಹುವಚನ. ಬನ್ನಿ, ಏಕವಚನ ಅಂದರೆ ಏನು? ಈಗಾಗಲೇ ಇವುಗಳ ಬಗ್ಗೆ ನೀವು ಸಾಕಷ್ಟು ಮೊದಲೇ ತಿಳ್ಕೊಂಡಿರ್ತೀರ. ಸಣ್ಣ ತರಗತಿಗಳಲ್ಲಿ ಕೂಡ ಇದರ ಬಗ್ಗೆ ಹೇಳಿರ್ತಾರೆ. ಒಂದು ವ್ಯಾಕರಣದ ಒಂದು ಶಿಸ್ತಿಗಾಗಿ ನಾವು ಮತ್ತೊಮ್ಮೆ ಅವುಗಳನ್ನ ನೆನಪು ಮಾಡ್ತಾ ಹೋಗೋಣ. ಒಂದು ಎಂದು ಸೂಚಿಸುವ ನಾಮಪದಗಳೆಲ್ಲವೂ ಏಕವಚನವಾಗಿವೆ. ಉದಾಹರಣೆಗೆ ಗಿಡ, ಹುಡುಗಿ, ಬಾಲಕ, ಚೆಂಡು, ಪೆನ್ನು, ಮರ, ಮಗು, ಅಕ್ಕ, ಅಮ್ಮ, ಅಪ್ಪ, ಹಕ್ಕಿ, ಆನೆ, ಹಸು ಇತ್ಯಾದಿ. ಇವೆಲ್ಲವೂ ಕೂಡ ಏಕವಚನ. ಅಂದರೆ ಇವು ಎಲ್ಲವೂ ಕೂಡ ಗಿಡ ಅಂದರೆ ಒಂದೇ ಗಿಡ, ಹುಡುಗಿ ಅಂದರೆ ಒಬ್ಬಳೇ ಹುಡುಗಿ, ಬಾಲಕ ಅಂದರೆ ಒಬ್ಬನೇ ಹುಡುಗ, ಹೀಗೆ ಒಂದನ್ನು ಹೇಳ್ತಕ್ಕಂಥ ಪದಗಳು. ಹಾಗಾಗಿ ಇವೆಲ್ಲವೂ ಕೂಡ ಏಕವಚನ. ಈಗ ಈ ಏಕವಚನಕ್ಕೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದ ಸಂಗತಿಯನ್ನು ನಾವು ಗಮನಿಸಬೇಕು. ನಾನು ಹೇಳಿದೆ ಒಂದು ಇದ್ದರೆ ಏಕವಚನ ಅಂತ. ಕೆಲವು ಸಂದರ್ಭದಲ್ಲಿ ಏಕವಚನ ನಿಮಗೆ ಸಂಶಯ ಬರ್ತದೆ, ಅಲ್ಲಿ ಬಹಳ ಜನ ಇದ್ದಾರೆ ಅಂತ ಅನಿಸುತ್ತೆ, ಆದಾಗ್ಯೂ ಕೂಡ ಅದು ಏಕವಚನ ಆಗಿರ್ತದೆ. ಅಂಥ ಸೂಚನೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಗಮನಿಸಿ, ಬಹಳಷ್ಟು ಜನರನ್ನು ಸೂಚಿಸುವ ಕೆಲವು ಪದಗಳು ಏಕವಚನವಾಗಿಯೇ ಪರಿಗಣಿಸಲ್ಪಡುತ್ತವೆ. ಯಾವುದು? ಉದಾಹರಣೆ ನೋಡಿ, ಸೈನ್ಯ, ದಂಡು, ತಂಡ, ಸಮಿತಿ. ಇಲ್ಲಿ ಸೈನ್ಯ ಅಂತಕ್ಕಂಥದ್ದು ಬಹಳಷ್ಟು ಜನರು ಇರ್ತಾರೆ ಅದರಲ್ಲಿ ಅಂತ ಗೊತ್ತಿದೆ. ದಂಡು, ಅದು ಕೂಡ ಅದೇ ಅರ್ಥ. ತಂಡ, ಟೀಮು. ಒಂದು ಆಟವನ್ನು ನಾವು ಟೀಮ್ ಮಾಡಿದಾಗ ನಮ್ಮ ತಂಡ ಗೆದ್ದೆವು ಅಂತ ಹೇಳಲ್ಲ, ಗೆದ್ದಿತು ಅಂತ ಹೇಳ್ತೀವಿ, ಹೌದಾ? ಹೀಗೆ ತಂಡ. ಸಮಿತಿ ತೀರ್ಮಾನ ಮಾಡಿದವು ಅಂತ ಹೇಳಲ್ಲ, ಸಮಿತಿ ತೀರ್ಮಾನ ಮಾಡಿತು. ಸಮಿತಿಯಲ್ಲಿ ಸಾಕಷ್ಟು ಜನ ಇರ್ತಾರೆ, ಆದರೂ ಕೂಡ ಅದು ಒಟ್ಟಾಗಿ ಒಂದು ಅಂತ ಪರಿಗಣಿಸೋದ್ರಿಂದ ಅದು ಏಕವಚನವಾಗಿಯೇ ಇರ್ತದೆ. ಅಂದರೆ ಅದನ್ನು ಸಂಶಯ ಬಂದಾಗ ನಾವು ಕ್ರಿಯಾಪದವನ್ನು ನೋಡ್ಬೇಕು. ಇಲ್ಲಿ ನೋಡಿ, ಪಂದ್ಯವನ್ನು ನಮ್ಮ ತಂಡವು ಗೆದ್ದಿತು. ಈ ಗೆದ್ದಿತು ಅನ್ನುವುದರಲ್ಲಿ ಏಕವಚನ ಇದೆ. ಹಾಗಾಗಿ ಇಲ್ಲಿ ತಂಡ ಅಂತಕ್ಕಂಥದ್ದು ಏಕವಚನ ಅಂಥೇಳಿ ಪರಿಗಣಿಸಲ್ಪಡ್ತದೆ. ನಾವಿಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕು. ಒಂದು ಸಮೂಹವನ್ನು ಸೂಚಿಸುವ, ಒಗ್ಗಟ್ಟನ್ನು ಸೂಚಿಸ್ತಕ್ಕಂಥ ಒಂದು ಟೀಮ್ ವರ್ಕ್ ಮಾಡ್ತಕ್ಕಂಥ ತಂಡಗಳೆಲ್ಲವೂ ಕೂಡ ಏಕವಚನವಾಗಿ ಇಲ್ಲಿ ಪರಿಗಣಿಸಲ್ಪಡ್ತವೆ. ಇಲ್ಲಿಗೆ ಏಕವಚನದ ಬಗ್ಗೆ ಮುಕ್ತವಾಯಿತು. ಇನ್ನು ಇನ್ನೊಂದು ವಚನ, ಬಹುವಚನ ಅಂದರೆ ಏನು, ಅದು ಹೇಗಿರ್ತದೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ಬಹುವಚನ ಅರ್ಥ: ಒಂದಕ್ಕಿಂತ ಹೆಚ್ಚು ಎಂದು ಸೂಚಿಸುವ ನಾಮಪದಗಳೆಲ್ಲವೂ ಬಹುವಚನಗಳಾಗಿವೆ. ಉದಾಹರಣೆ: ಗಿಡಗಳು, ಹುಡುಗಿಯರು, ಬಾಲಕರು, ಚೆಂಡುಗಳು, ಪೆನ್ನುಗಳು, ಮರಗಳು, ಮಕ್ಕಳು, ಅಕ್ಕಂದಿರು, ಅಮ್ಮಂದಿರು, ಅಪ್ಪಂದಿರು, ಹಕ್ಕಿಗಳು, ಆನೆಗಳು, ಹಸುಗಳು ಇತ್ಯಾದಿ. ಏಕವಚನ ನೋಡಿದ ತಕ್ಷಣ ಬಹುವಚನ ಹೇಗಿರ್ಬೋದು ಅಂತ ನಮಗೆ ಅಲ್ಲೇ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಒಂದಕ್ಕಿಂತ ಹೆಚ್ಚು ಎಂದು ಸೂಚಿಸುವ ನಾಮಪದಗಳೆಲ್ಲವೂ ಬಹುವಚನಗಳಾಗಿವೆ. ಅದು ಎರಡು ಇರ್ಬೋದು, ಎರಡಕ್ಕಿಂತ ಹೆಚ್ಚು ಇರ್ಬೋದು. ಅವೆಲ್ಲವೂ ಕೂಡ ಕನ್ನಡದಲ್ಲಿ ಬಹುವಚನ. ಇಲ್ಲಿ ಗಿಡಗಳು ಅಂದಾಗ ಗಿಡಗಳು ಒಂದಕ್ಕಿಂತ ಹೆಚ್ಚಿಗಿದ್ದಾವೆ ಅಂತ ಗೊತ್ತಾಗ್ತದೆ. ಹುಡುಗಿಯರು ಅಂದರೆ ಅವರು ಸುಮಾರು ಎರಡು ಇರ್ಬೋದು ಅಥವಾ ಎರಡಕ್ಕಿಂತ ಹೆಚ್ಚಿರ್ಬೋದು. ಹೀಗೆ ಕೂಡ ಎಲ್ಲವೂ ಕೂಡ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿವೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಇವೆಲ್ಲವೂ ಕೂಡ ಬಹುವಚನ ಆಗಿವೆ.
ಈ ಬಹುವಚನದಲ್ಲಿ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಅವನ್ನ ಪಟ್ಟಿ ನೋಡುವಾಗ ಗೊತ್ತಾಗ್ತದೆ ನಿಮಗೆ. ಕೆಲವರಿಗೆ ಗಿಡ ಇದ್ದದ್ದು ಗಳು ಅಂತ ಹತ್ತಿದೆ ನೋಡಿ, ಗಿಡಗಳು ಆಗಿದೆ. ನಂತರ ಹುಡುಗಿಯರು ಗಳು ಹತ್ತಿದೆ, ಎರು ಹತ್ತಿದೆ. ಆಮೇಲೆ ಕೆಲವು ಕಡೆಗೆ ಅಂದಿರು ಅಂತಾಗಿದೆ, ಅಕ್ಕಂದಿರು, ಅಮ್ಮಂದಿರು. ಅಂದರೆ ಕೆಲವು ಕಡೆ ಗಳು ಹತ್ತುತ್ತೆ, ಅರು ಹತ್ತುತ್ತೆ. ಇನ್ನು ಕೆಲವರಿಗೆ ಅಂದಿರು ಅಂತಕ್ಕಂಥ ಪ್ರತ್ಯಯ ಹತ್ತುತ್ತೆ. ಯಾವುದಕ್ಕೆ ಯಾವ ಪ್ರತ್ಯಯ ಹತ್ತುತ್ತೆ ಬಹುವಚನ ಆಗುವಾಗ ಅನ್ನೋದು ಭಾಷೆಯನ್ನು ನಾವು ಅಭ್ಯಾಸ ಮಾಡ್ತಾ 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 ಅದು ನಮಗೆ ಪ್ರಾಕ್ಟೀಸ್ ಆಗ್ತದೆ. ಅಲ್ಲಿ ನಮಗೆ ಅದರ ಸ್ಪಷ್ಟತೆ ಬರ್ತದೆ. ಆರಂಭದಲ್ಲಿ ಈ ಜ್ಞಾನ ಇದ್ದರೆ ಸಾಕು ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಈಗ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಅಂಶ ನೋಡೋಣ. ನೋಡಿ, ಗಮನಿಸಿ. ಕನ್ನಡದಲ್ಲಿ ಹಿರಿಯರು, ಗುರುಗಳು ಮುಂತಾದವರ ವಿಷಯದಲ್ಲಿ ಅವರು ಒಬ್ಬರೇ ಇದ್ದರೂ ಗೌರವ ಸೂಚಕವಾಗಿ ಬಹುವಚನ ಬಳಕೆ ಇದೆ. ಏಕವಚನದಲ್ಲಿ ನಾವು ಏನು ನೋಡಿದ್ವಿ, ಬಹಳ ಜನ ಇದ್ದರೂ ಕೂಡ ಸೈನ್ಯ ಮುಂತಾದವುಗಳನ್ನು ಒಂದು ಅಂತ ಪರಿಗಣಿಸಿ ಏಕವಚನ ಅಂತ ಪರಿಗಣನೆ ಆಗ್ತದೆ ಅಂತ ಹೇಳಿದ್ವಿ. ಹಾಗೆ ಇಲ್ಲೊಂದು ವಿಶೇಷತೆ ಇದೆ ಬಹುವಚನದಲ್ಲಿ. ಒಬ್ಬರೇ ಇದ್ದಾಗ, ಅಂದರೆ ಬಹಳ ಇದ್ದಾಗ ಏಕವಚನ ಏನಾತಲ್ಲಿ, ಇಲ್ಲಿ ಒಬ್ಬರೇ ಇದ್ದಾಗ ಬಹುವಚನ ಆಗ್ತದೆ. ನೋಡಿ, ಹಿರಿಯರು, ಗುರುಗಳು ಇಂಥವರ ವಿಷಯದಲ್ಲಿ ಬಹುವಚನ ಬಳಕೆ ಇದೆ. ಅಲ್ಲೊಂದು ಉದಾಹರಣೆ ಇದೆ ನೋಡಿ. ಲಿಂಗಪ್ಪ ಎಂಬುವರು ನಮ್ಮ ಗುರುಗಳಾಗಿದ್ದರು. ನೋಡಿ, ಲಿಂಗಪ್ಪ ಒಬ್ಬರೇ ಅವರು, ಆದರೆ ಲಿಂಗಪ್ಪ ಎಂಬುವನು ನಮ್ಮ ಗುರುವಾಗಿದ್ದ ಅಂತ ಇಲ್ಲ ನೋಡಿ. ಹಾಗೆ ಅತ್ಯಂತ ಅವಮಾನಕರ, ಅದು ಆ ರೀತಿ ಯಾರೂ ಬಳಸೋದೇ ಇಲ್ಲ. ಅಂದರೆ ಒಬ್ಬ ವ್ಯಕ್ತಿ ಇದ್ದರೂ ಕೂಡ ಗೌರವ ಸೂಚಕವಾಗಿ ನಮ್ಮಲ್ಲಿ ಬಹುವಚನವನ್ನು ಬಳಸಲಾಗ್ತದೆ. ಮತ್ತೆಲ್ಲಿ ಬಳಸ್ತಾರೆ, ಯಾವ ಭಾಷೆಯಲ್ಲಿ ಬಳಸ್ತಾರೆ? ಇಂಗ್ಲೀಷ್ನಲ್ಲಿಲ್ಲ, ಹಿಂದಿಯಲ್ಲಿ ಬಳಸ್ತಾರೆ. ಹಿಂದಿಯಲ್ಲಿ ಕೂಡ ಗೌರವ ಸೂಚಕವಾಗಿ ಬಳಸ್ತಾರೆ, ಕನ್ನಡದಲ್ಲಿ ಕೂಡ ಇದು ಇದೆ. ಆದರೆ ಇಂಗ್ಲೀಷ್ನಲ್ಲಿ ಇಲ್ಲ. ತಮಾಷೆಗೆ ಹೇಳ್ತಿರ್ತಾರೆ ಇಂಗ್ಲೀಷ್ನಲ್ಲಿ ಮರ್ಯಾದೆ ಇಲ್ಲ ಅಂಥೇಳಿ. ಮರ್ಯಾದೆ ಇಲ್ಲ ಅಂದರೆ ಅಲ್ಲಿ ಒಬ್ಬನೇ ಇದ್ದರೂ ಕೂಡ ವ್ಯಕ್ತಿ, ಅದು ಎಷ್ಟೇ ದೊಡ್ಡವನಾಗಿದ್ದರೂ, ಅವಳು ಎಷ್ಟೇ ದೊಡ್ಡವಳಾಗಿದ್ದರೂ ಕೂಡ, ಎಷ್ಟೇ ಗೌರವದ ಸ್ಥಾನದಲ್ಲಿ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಏಕವಚನವಾಗಿಯೇ ಬಳಸ್ತಾರೆ. ಪ್ರಧಾನಮಂತ್ರಿ ಅಂದರೂ ಕೂಡ ಹಿ ಅಂತಲೇ ಬಳಸೋದು. ರಾಷ್ಟ್ರಪತಿ ಅಂತ ದೊಡ್ಡ ಸ್ಥಾನದಲ್ಲಿ ಒಬ್ಬ ಮಹಿಳೆ ಇದ್ದರೂ ಕೂಡ ದೇ ಅಂತ ಬಳಸೋದಿಲ್ಲ, ಅವರು ಅಂತ ಬಳಸೋದಿಲ್ಲ. ನಮ್ಮ ಹಾಗೆ ಶಿ ಅಂತಲೇ ಬಳಸೋದು. ಅವ್ರು ಎಷ್ಟೇ ದೊಡ್ಡವರಾಗಿದ್ದರೂ ಹಿ, ಎಷ್ಟೇ ದೊಡ್ಡವರಾಗಿದ್ದರೂ ಶಿ. ಅಲ್ಲಿ ಬಹುವಚನ ಪ್ರಯೋಗ ಇಲ್ಲವೇ ಇಲ್ಲ. ಈಗ ಇಲ್ಲಿ ಇನ್ನೊಂದು ಅಂಶವನ್ನು ನೋಡೋಣ. ವಚನಕ್ಕೆ ತಕ್ಕಂತೆ ಕ್ರಿಯಾಪದ ಹೇಗೆ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡಿ. ಕರ್ತೃಪದದಲ್ಲಿ ಬಳಕೆಯಾಗುವ ನಾಮಪದದ ಲಿಂಗ ವಚನಕ್ಕೆ ತಕ್ಕಂತೆ ಕ್ರಿಯಾಪದದ ರೂಪ ಬದಲಾವಣೆ ಆಗ್ತದೆ. ಕನ್ನಡದಲ್ಲಿ ಕ್ರಿಯಾಪದವು ಕರ್ತೃಪದವನ್ನು ಅನುಸರಿಸುತ್ತದೆ. ಕರ್ತೃಪದದ ಲಿಂಗ ಮತ್ತು ವಚನಗಳನ್ನು ಅನುಸರಿಸುತ್ತದೆ. ಉದಾಹರಣೆ ನೋಡಿ, ಜಾನಕಿಯು ಹಾಡನ್ನು ಹಾಡಿದಳು. ಜಾನಕಿಯು ಏಕವಚನ ಮತ್ತು ಸ್ತ್ರೀಲಿಂಗ, ಅದಕ್ಕೆ ಹಾಡಿದಳು ಅಂತಕ್ಕಂಥದ್ದು ಬಂದಿದೆ, ಸರಿ. ಎರಡನೇ ನೋಡಿ, ಜಾನಕಿಯು ಹಾಡನ್ನು ಹಾಡಿದರು. ಏನಾಗಿದೆ, ಜಾನಕಿಯು ಏಕವಚನ ಸ್ತ್ರೀಲಿಂಗ, ಆದರೆ ಅಲ್ಲಿ ಕ್ರಿಯಾಪದ ಏನಾಗಿದೆ, ಬಹುವಚನ ಆಗಿಬಿಟ್ಟಿದೆ. ಹಾಗಾಗಿ ತಪ್ಪೋದು. ಜಾನಕಿಯು ಹಾಡನ್ನು ಹಾಡುವಳು. ಮೂರನೇ ನೋಡಿ, ಜಾನಕಿಯು ಹಾಡನ್ನು ಹಾಡುವಳು, ಸರಿ ಇದೆ. ಜಾನಕಿಯು ಅದಕ್ಕೆ ಹಾಡುವಳು ಅನ್ನೋದು ಸರಿಯಾಗಿದೆ. ಮುಂದಿನ ನೋಡಿ, ಜಾನಕಿಯು ಹಾಡನ್ನು ಹಾಡುವನು, ತಪ್ಪು. ಯಾಕೆ ತಪ್ಪು? ಜಾನಕಿಯು ಸ್ತ್ರೀಲಿಂಗ, ಹಾಡುವನು ಅಂತಕ್ಕಂಥದ್ದು ಪುಲ್ಲಿಂಗ. ಈ ರೀತಿ ಆದರೆ ಅದು ವಾಕ್ಯ ತಪ್ಪಾಗ್ತದೆ. ಕೊನೆಯದು ನೋಡಿ, ಜಾನಕಿಯು ಹಾಡನ್ನು ಹಾಡುತ್ತಾನೆ. ಏನಾಗಬೇಕಾಯ್ತದು? ಹಾಡುತ್ತಾಳೆ ಆಗಬೇಕಾಯಿತು. ಅಂದರೆ ಏಕವಚನ ಸ್ತ್ರೀಲಿಂಗಕ್ಕೆ ಜಾನಕಿಯು ಅನ್ನೋದಕ್ಕೆ ಅಲ್ಲಿ ಏಕವಚನ ಪುಲ್ಲಿಂಗ ಬಂದಿದೆ. ಆ ಕಾರಣದಿಂದ ಅಲ್ಲಿ ತಪ್ಪಾಗಿದೆ. ಸೊ ಈ ರೀತಿ ವಾಕ್ಯದಲ್ಲಿ ಯಾವಾಗಲೂ ಕ್ರಿಯಾಪದವು ಕರ್ತೃಪದದ ಲಿಂಗ ಮತ್ತು ವಚನಗಳನ್ನು ಅನುಸರಿಸುತ್ತದೆ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಬೇಕು. ಈಗ ಕೆಲವು ಉದಾಹರಣೆಗಳನ್ನು ನೋಡೋಣ ಹೇಗೆ ಅಂಥೇಳಿ. ಏಕವಚನ ಬಹುವಚನ ಹೇಗೆ ಬದಲಾವಣೆ ಆಗ್ತವೆ ಅಂತಕ್ಕಂಥದ್ದನ್ನು ನೋಡಿ. ಮರಗಳು, ಹುಡುಗ ಹುಡುಗರು, ಅಣ್ಣ ಅಣ್ಣಂದಿರು, ಅಪ್ಪ ಅಪ್ಪಂದಿರು, ತಮ್ಮ ತಮ್ಮಂದಿರು, ಮಗ ಮಕ್ಕಳು. ಇಲ್ಲಿ ಮಗಂದಿರು ಅಂತ ಕೊಟ್ಟಿದ್ದೀನಿ. ಯಾಕೆ ಆ ಪದ ನಿಮಗೆ ಹೊಸದಿರ್ಬೋದು? ಯಾಕೆ ಅಂದರೆ ಈಗ ಮಗ ಅನ್ನೋದಕ್ಕೆ ಮಕ್ಕಳು ಅನ್ನೋದೇ ಎಲ್ಲರೂ ಬಳಸೋದು. ಆದರೆ ಹೊಸಗನ್ನಡದ ಆರಂಭದ ಕಾಲದಲ್ಲಿ ಇದೊಂದು ಪದ, ಈ ರೀತಿ ಮಗಂದಿರು ಅನ್ನೋ ಪದ ಇದೆ. ಈಗ ಮಗ ಅಂದಾಗ ಏಕವಚನ ಪುಲ್ಲಿಂಗ ಅಂತ ಗೊತ್ತಾಗತ್ತೆ. ಮಗಳು ಅಂದಾಗ ಏಕವಚನ ಸ್ತ್ರೀಲಿಂಗ ಅಂತ ಗೊತ್ತಾಗ್ತದೆ. ಆದರೆ ಮಕ್ಕಳು ಅಂದ್ಬಿಟ್ರೆ ಅಲ್ಲಿ ಮಕ್ಕಳು ಅನ್ನೋ ಪದಕ್ಕೆ ವಚನ ಇದೆ ಬಿಟ್ಟರೆ ಲಿಂಗ ಇಲ್ಲ. ಮಕ್ಕಳು ಅಂದಾಗ ಅವು ಗಂಡೋ ಹೆಣ್ಣು ಅಂತ ಗೊತ್ತಾಗೋದಿಲ್ಲ. ಆದರೆ ಹಿಂದೆ ನಮ್ಮ ಹೊಸಗನ್ನಡದ ಆರಂಭದ ಕಾದಂಬರಿ, ಮೊದಲ ಕಾದಂಬರಿ ಕನ್ನಡದ್ದು ಅಂತ ಹೇಳಿ ಕರೀತಾರಲ್ಲ, ಇಂದಿರಾಬಾಯಿ, ಅದರಲ್ಲಿ ಒಂದು ವಾಕ್ಯ ಇದೆ, ಅವಳು ತನ್ನ ಮಗಂದಿರೊಂದಿಗೆ ಬಂದಳು ಅಂತ. ಮಗಂದಿರು ಅಂದರೆ ಅವಳು ಮಕ್ಕಳು ಕರ್ಕೊಂಬಂದರು, ಬಹುವಚನ, ಮತ್ತು ಆ ಬಂದಂಥ ಮಕ್ಕಳು ಅಷ್ಟು ಗಂಡು ಹುಡುಗರಾಗಿದ್ದು ಅಂತಕ್ಕಂಥದ್ದು. ಮಗಂದಿರು ಅಂತ ಪದ ಇದೆ. ಈಗ ಅದು ಬಳಕೆ ಇಲ್ಲ. ನೀವು ಮಗ
ಇರಲಿ, ಮಗಳು ಇರಲಿ, ಬಹುವಚನ ಮಕ್ಕಳು ಅಂತ ತಿಳ್ಕೊಂಡ್ರೆ ಸಾಕು. ವೈದ್ಯ, ವೈದ್ಯರು. ಸೊ ಈ ರೀತಿ ಅನೇಕ ವಚನ ಬದಲಾವಣೆ ಆಗ್ತದೆ. ಕೆಲವು ಇನ್ನೊಂದಿಷ್ಟು ಪದ ನೋಡೋಣ ಬನ್ನಿ. ಪುಸ್ತಕ, ಪುಸ್ತಕಗಳು. ಅವನು, ಅವರು. ತಾಯಿ, ತಾಯಂದಿರು. ಸೊಸೆ, ಸೊಸೆಯಂದಿರು. ಇದು, ಇವು. ಅದು, ಅವು. ತಂಗಿ, ತಂಗಿಯರು. ಇಲ್ಲಿ ನೋಡಿ ಕೆಲವು ಪದಗಳು ಗಳು ಹತ್ತಿದೆ. ಪುಸ್ತಕ, ಪುಸ್ತಕಗಳು ಆಗಿದೆ. ಇನ್ನೊಂದಕ್ಕೆ ಕೆಲವೊಂದು ಅಂದಿರು ಹತ್ತಿದೆ. ತಾಯಂದಿರು, ಸೊಸೆಯಂದಿರು ಹೀಗಾಗಿದೆ. ಇನ್ನು ಸಂಪೂರ್ಣ ವ್ಯತ್ಯಾಸ ಇರ್ತಕ್ಕಂಥವು ಕೂಡ ಇಲ್ಲದವು ನೋಡಿ. ತಂಗಿ, ತಂಗಿಯರು ಆಗಿದೆ. ಹೌದಾ? ಇಲ್ಲಿ ಅದು, ಅವು, ಇದು, ಇವು ಈ ರೀತಿ ಭಿನ್ನ ಭಿನ್ನವಾಗಿ ಬೇರೆ ಬೇರೆ ರೀತಿಯಲ್ಲಿ ವಚನಗಳು ನಮ್ಮಲ್ಲಿ ಬದಲಾವಣೆ ಆಗ್ತವೆ. ಒಂದು 3-4 ರೀತಿಯಲ್ಲಿ ಬದಲಾವಣೆ ಆಗ್ತದೆ. ನಾನು ಈಗಾಗಲೇ ಮೊದಲೇ ಹೇಳಿದ ಹಾಗೆ ಅಭ್ಯಾಸ ಮಾಡ್ತಾ ಹೋದ ಹಾಗೆ ಇವೆಲ್ಲವೂ ಕೂಡ ನಮಗೆ ಸ್ಪಷ್ಟವಾಗಿ ಅರ್ಥವಾಗ್ತವೆ. ಇಲ್ಲಿಗೆ ವಚನ ವಿವೇಚನೆ ಭಾಗ ಮುಗಿತು. ಇನ್ನು ನಾವು 3ನೆಯ ಮತ್ತು ಈ ಅಧ್ಯಾಯದ ಕೊನೆಯ ಭಾಗವಾಗಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯಗಳಿಗೆ ಹೋಗೋಣ. ಬನ್ನಿ, ವಿಭಕ್ತಿ ಪ್ರತ್ಯಯಗಳ ವಿಭಾಗವನ್ನು ಈಗ ಪ್ರಾರಂಭ ಮಾಡೋಣ. ವಿಭಾಗ ಈ ವಿಭಕ್ತಿಗಳು. ಅರ್ಥ: ನಾಮ ಪ್ರಕೃತಿಗಳು ನಾಮಪದಗಳಾಗುವಾಗ ಸೇರುವ ಪ್ರತ್ಯಯಗಳಲ್ಲಿ ಕೆಲವನ್ನು ವಿಭಕ್ತಿ ಪ್ರತ್ಯಯಗಳು ಎನ್ನುವರು. ನಾಮ ಪ್ರಕೃತಿಗಳು ನಾಮಪದಗಳಾಗುವಾಗ ಸೇರುವ ಪ್ರತ್ಯಯಗಳಲ್ಲಿ ಕೆಲವನ್ನು ವಿಭಕ್ತಿ ಪ್ರತ್ಯಯ ಎನ್ನುವರು. ಈಗ ನಾಮಪದ ವಿಭಾಗದಲ್ಲಿ ಆರಂಭದಲ್ಲೇ ನಾವು ನೋಡಿದ್ವಿ. ನಾಮಪದದ ಅಧ್ಯಾಯದಲ್ಲಿ ನೋಡುವಾಗ ಪ್ರಕೃತಿಗಳಿಗೆ ಪ್ರತ್ಯಯಗಳು ಹತ್ತಿ ನಾಮಪದ ಆಗ್ತವೆ ಅಂತ. ಹಾಗೆ ಪ್ರತ್ಯಯ ಹತ್ತುವ ಪ್ರತ್ಯಯಗಳಲ್ಲಿ ಆಖ್ಯಾತ ಪ್ರತ್ಯಯ, ವಿಭಕ್ತಿ ಪ್ರತ್ಯಯ ಇರ್ತವೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಈಗ ಆ ವಿಭಕ್ತಿ ಪ್ರತ್ಯಯವನ್ನು ನಾವು ವಿಸ್ತಾರವಾಗಿ, ವಿವರವಾಗಿ ಅಭ್ಯಾಸ ಮಾಡೋಣ. ನೋಡಿ, ಇಲ್ಲಿ ಕೆಳಗಡೆ ಉದಾಹರಣೆ ಕೊಟ್ಟಿದ್ದೀನಿ. ನಾಮ ಪ್ರಕೃತಿ. ನಾಪ್ರ ಅಂದರೆ ನಾಮ ಪ್ರಕೃತಿ, ವಿಪ್ರ ಅಂದರೆ ವಿಭಕ್ತಿ ಪ್ರತ್ಯಯ, ಮುಂದೆ ನಾಮಪದ. ಅಂದರೆ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದ ರಚನೆ ಆಗ್ತದೆ ಅಂತಕ್ಕಂಥದ್ದು ಅಲ್ಲಿ ಸೂಚನೆ. ಒಂದನೇ ನೋಡಿ, ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ. ಇಲ್ಲಿ ಮನೆ ಅನ್ನೋದು ನಾಮ ಪ್ರಕೃತಿ, ಅಲ್ಲಿ ಅನ್ನೋದು ವಿಭಕ್ತಿ ಪ್ರತ್ಯಯ. ಇವೆರಡೂ ಸೇರಿ ಮನೆಯಲ್ಲಿ ಅಂತಕ್ಕಂಥ ನಾಮಪದ ರಚನೆಯಾಗಿದೆ. ಎರಡನೆಯದು ನೋಡಿ, ಹುಡುಗಿ ಪ್ಲಸ್ ಉ, ಅಲ್ಲಿ ಹುಡುಗಿಯೂ ಆಗಿದೆ. ಅಂದರೆ ಹುಡುಗಿ ಅನ್ನೋದು ನಾಮ ಪ್ರಕೃತಿ, ಅದಕ್ಕೆ ಉ ಅಂತಕ್ಕಂಥ ಪ್ರತ್ಯಯ ಏನಿದೆ ಅದು ವಿಭಕ್ತಿ ಪ್ರತ್ಯಯ ಸೇರಿ ಹುಡುಗಿಯು ನಾಮಪದ ರಚನೆಯಾಗಿದೆ. ಹಾಗಾದರೆ ಇವೆರಡು ಉದಾಹರಣೆಗಳಲ್ಲಿ ಅಲ್ಲಿ ಮತ್ತು ಉ ಅಂತಕ್ಕಂಥವು ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯ ಹೇಗೆ ಸೇರ್ತವೆ ಅಂತಕ್ಕಂಥದ್ದನ್ನು ಈ ಭಾಗದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಿದ್ವಿ. ಪ್ರಕೃತಿ ಆದ ಮೇಲೆ ಬರ್ತದೆ ಅದು. ಈಗ ಈ ವಿಭಕ್ತಿಗಳಲ್ಲಿ ಎಷ್ಟು ರೀತಿ ಇದೆ ಅಂತಕ್ಕಂಥದ್ದನ್ನು ನೋಡೋಣ. ಎಷ್ಟು ರೀತಿಯ ವಿಭಕ್ತಿಗಳು ಕನ್ನಡದಲ್ಲಿ ಇವೆ ಅಂತಕ್ಕಂಥದ್ದನ್ನು ನೋಡೋಣ. ವಿಭಕ್ತಿಯ ಪ್ರಕಾರಗಳು. ಅರ್ಥ: ಕನ್ನಡದಲ್ಲಿ ಒಟ್ಟು 8 ವಿಭಕ್ತಿಗಳಿದ್ದು ಅವುಗಳ ಹೆಸರು, ಅವುಗಳ ಅರ್ಥಗಳು ಮತ್ತು ಪ್ರತ್ಯಯಗಳು ಹಾಗೂ ಉದಾಹರಣೆಯ ಪದಗಳನ್ನು ಹೀಗೆ ಪಟ್ಟಿ ಮಾಡಬಹುದು. ಕನ್ನಡದಲ್ಲಿ ಎಷ್ಟು ವಿಭಕ್ತಿ ಇದ್ದಾವೆ ಅಂತ ಕೇಳಿದರೆ ಏನು ಹೇಳಬೇಕು? 8 ವಿಭಕ್ತಿ ಇದ್ದಾವೆ ಅಂತಕ್ಕಂಥದ್ದು. ಅವುಗಳು ಹೇಗಿದೆ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ನೋಡಿ, ಗಮನಿಸಿ ಅಂತ ಅಲ್ಲಿ ಕೊಟ್ಟಿದ್ದೇನೆ. ವಿಭಕ್ತಿಗಳ ಪ್ರತ್ಯಯಗಳು ಹೊಸಗನ್ನಡ ಮತ್ತು ಹಳೆಗನ್ನಡದಲ್ಲಿ ಬೇರೆ ಬೇರೆ ಇದ್ದು ಅವನ್ನು ಪ್ರತ್ಯೇಕವಾಗಿ ಇಲ್ಲಿ ಪಟ್ಟಿ ಮಾಡಿದೆ. ಇಲ್ಲಿ ಪಟ್ಟಿ ಮಾಡಿ ನಾನು ಕೊಟ್ಟಿದ್ದೇನೆ. ವಿಭಕ್ತಿ ಪ್ರತ್ಯಯಗಳು ಕನ್ನಡದಲ್ಲಿ ಹಳೆಗನ್ನಡ ಮತ್ತು ಹೊಸಗನ್ನಡದಲ್ಲಿ ಸ್ವಲ್ಪ ಭಿನ್ನವಾಗಿ, ಕೆಲವೊಂದು ಒಂದೇ ರೀತಿ ಇದ್ದಾವೆ, ಕೆಲವೊಂದು ಸ್ವಲ್ಪ ಭಿನ್ನವಾಗಿವೆ. ಅವು ಹೇಗಿದೆ ಅಂತಕ್ಕಂಥದ್ದನ್ನು ನೋಡೋಣ. ಈಗ ಮೊದಲನೇದಾಗಿ ನಾವು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳ ಪಟ್ಟಿ ಇಲ್ಲಿ ಇದೆ ನೋಡಿ. ಹೊಸಗನ್ನಡ ವಿಭಕ್ತಿಗಳ ಪಟ್ಟಿ: ವಿಭಕ್ತಿಯ ಹೆಸರು, ಕಾರಕಾರ್ಥ, ಪ್ರತ್ಯಯ, ನಾಮಪದ. ಅಂದರೆ ಒಂದು ವಿಭಕ್ತಿ, ಅದರ ಕಾರಕಾರ್ಥ ಏನು, ಕಾರಕಾರ್ಥ ಅಂದ್ರೇನು, ಯಾವ ರೀತಿಯಲ್ಲಿ ಅದು ಬಳಕೆ ಆಗ್ತದೆ ಅಂತ. ಕರ್ತೃಪದವಾಗಿ ಬಳಕೆ ಆದರೆ ಕರ್ತಾರ್ಥ, ಕರ್ಮಪದವಾಗಿ ಬಳಕೆ ಆದರೆ ಕರ್ಮಾರ್ಥ, ಹೀಗೆ ಅಂದರೆ ಯಾವ ಅರ್ಥದಲ್ಲಿ ಅದು ಬಳಕೆ ಆಗ್ತದೆ ಅಂತಕ್ಕಂಥದ್ದನ್ನು ಕಾರಕಾರ್ಥ ಹೇಳ್ತದೆ. ಮುಂದೆ ಪ್ರತ್ಯಯ ಇದೆ. ಈಗ ಒಂದನೇದು ನೋಡಿ, ಪ್ರಥಮ ವಿಭಕ್ತಿ, ಅದರ ಕಾರಕಾರ್ಥ ಕರ್ತಾರ್ಥ, ಅಂದರೆ ಕರ್ತಾರ್ಥ ಅಂದರೆ ಕರ್ತೃಪದವಾಗಿ ಅದು ಬಳಕೆ ಆಗ್ತದೆ. ಪ್ರತ್ಯಯ ಉ ಅಂತ ಇರ್ತದೆ, ಅದು ನಾಮಪದ ರಚನೆ ಆಗಬೇಕಾದಾಗ ಸಾಮಾನ್ಯ ಒಂದು ಉದಾಹರಣೆ ಕೊಟ್ಟಿದ್ದೇವೆ ಇಲ್ಲಿ, ರಾಮನು ಅಂತ ಆಗ್ತದೆ. ದ್ವಿತೀಯ ಕರ್ಮಾರ್ಥ ಅನ್ನು, ರಾಮನನ್ನು, ಅಂದರೆ ಕರ್ಮಾರ್ಥ ಇದರ ಕಾರಕಾರ್ಥ, ಪ್ರತ್ಯಯ ಅನ್ನು, ರಾಮನನ್ನು ಆಗ್ತದೆ. ಮೂರನೇದು ತೃತೀಯ ವಿಭಕ್ತಿ, ಇದರ ಕಾರಕಾರ್ಥ ಕರುಣಾರ್ಥ,
ಇಂದ ರಾಮನಿಂದ. ಚತುರ್ಥಿ ಸಂಪ್ರದಾನ, ಗೆ ಹೀಗೆ ಇಕ್ಕೆ. ಉದಾಹರಣೆ ರಾಮನಿಗೆ ಅಂತ ಆಗ್ತದೆ. ಒಂದೇ ರಾಮ ಅನ್ನೋ ಪದನ್ನೇ ತಗೊಂಡು, ಯಾಕೆ ಅಂದರೆ ಅದು ವ್ಯತ್ಯಾಸ ಗೊತ್ತಾಗಲಿ ಅಂತ. ಪಂಚಮಿ ವಿಭಕ್ತಿ ದೆಸೆಯಿಂದ. ಇಲ್ಲಿ ದೆಸೆಯಿಂದ ಅನ್ನೋದು ಪ್ರತ್ಯಯ, ಅದರ ಕಾರಕಾರ್ಥ ಅಪದಾನ ಆಗ್ತದೆ. ಅದರ ಉದಾಹರಣೆ ರಾಮನ ದೆಸೆಯಿಂದ. ಆರನೇದು ಷಷ್ಠಿ ವಿಭಕ್ತಿ ಸಂಬಂಧಾರ್ಥಕ ಕಾರಕಾರ್ಥ ಪ್ರತ್ಯಯ ಅ ಇರ್ತದೆ, ರಾಮನ. ಉದಾಹರಣೆ ಸಪ್ತಮಿ ಅಭಿಕರಣಕಾರಕ, ಇಲ್ಲಿ ಅಲ್ಲಿ ಅನ್ನೋದು ಪ್ರತ್ಯಯವಾಗಿರ್ತದೆ, ರಾಮನಲ್ಲಿ ಅಂತ ಆಗ್ತದೆ. ಸಂಬೋಧನ ಅಭಿಮುಖೀಕರಣ ಅಂದರೆ ಯಾರನ್ನಾದರೂ ನಾವು ನೇರವಾಗಿ ಕರಿಬೇಕಾದ್ರೆ ಬಳಸ್ತೀವಿ. ಏ ಆ ಇರಾ ಅಂತ. ನೋಡಿ, ರಾಮ ಬಾ ಇಲ್ಲಿ, ಮಕ್ಕಳಿರಾ ಬನ್ನಿ, ಇರಾ ಅಂತ ಬಳಕೆ ಆಗ್ತದೆ. ಈ ರೀತಿ ಯಾರು ಅಭಿಮುಖವಾಗಿ ಇರ್ತಕ್ಕಂಥದ್ದು ಅಭಿಮುಖೀಕರಣ. ಹಾಗಾದರೆ ಮುಖ್ಯವಾಗಿ ಇದು ಹೊಸಗನ್ನಡದ ವಿಭಕ್ತಿ ಪಟ್ಟಿ. ಇಲ್ಲಿ ವಿಭಕ್ತಿ ಹೆಸರು, ಕಾರಕಾರ್ಥ ಇವೆಲ್ಲವೂ ಕೂಡ ಹಳೆಗನ್ನಡದಲ್ಲೂ ಹೀಗೆ ಇರ್ತವೆ. ಅದನ್ನ ಹೇಳ್ಬೇಕಾದ್ರೆ ನೋಡೋಣ. ಆದರೆ ಈ ಪ್ರತ್ಯಯಗಳಿದಾವಲ್ಲ, ಈ ಹೊಸಗನ್ನಡದಲ್ಲಿ ಹಳೆಗನ್ನಡದಲ್ಲಿ ಬದಲಾವಣೆ ಆಗ್ತವೆ. ಕೆಲವೊಂದು ಇವೇ ಬರ್ತವೆ, ಕೆಲವೊಂದು ಸ್ವಲ್ಪ ಬದಲಾವಣೆ ಆಗ್ತವೆ. ಅವುಗಳು ಹಳೆಗನ್ನಡದಲ್ಲಿ ಹೇಗಿರ್ತವೆ ಅಂತಕ್ಕಂಥದ್ದನ್ನು ಈಗ ನೋಡೋಣ ಬನ್ನಿ. ಹಳೆಗನ್ನಡ ವಿಭಕ್ತಿಗಳ ಪಟ್ಟಿ ಇಲ್ಲಿಗೆ ನೋಡಿ. ಪ್ರಥಮ ಕರ್ತಾರ್ಥ, ದ್ವಿತೀಯ ಕರ್ಮಾರ್ಥ, ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಸಂಬಂಧಾರ್ಥಕ, ಸಪ್ತಮಿ ಅಭಿಕರಣ, ಸಂಬೋಧನ ಅಭಿಮುಖೀಕರಣ. ಕಾರಕಾರ್ಥಗಳು ಹಾಗೇ ಇರ್ತವೆ. ಆದರೆ ಪ್ರತ್ಯಯಗಳು ಕೆಲವು ವ್ಯತ್ಯಾಸ ಇರ್ತವೆ, ಕೆಲವೊಂದು ಹೊಸಗನ್ನಡದಲ್ಲಿದ್ದ ಹಾಗೆ ಇರ್ತವೆ. ನೋಡಿ, ಪ್ರಥಮ ವಿಭಕ್ತಿ ಮಂ, ಇದು ಏನು, ರಾಮ, ರಾಮಂ, ಈ ರೀತಿ. ಕರ್ಮಾರ್ಥದಲ್ಲಿ ಬರ್ತದೆ, ರಾಮನಂ, ರಾಮನನ್ನು ಅಂತ. ಅನ್ನು ಅನ್ನೋದಕ್ಕೆ ಬರ್ತದೆ. ತೃತೀಯ ಕರ್ಣಾರ್ಥದಲ್ಲಿ ಇಂದ ಅಂತ ಇತ್ತು, ಹೊಸಗನ್ನಡದಲ್ಲಿ ಇಂ ಅಷ್ಟೇ ಬರ್ತದೆ, ರಾಮನಿಂ. ಹೀಗೆ ನಗರದಿಂ ಅಂದರೆ ನಗರದಿಂದ, ರಾಮನಿಂದ ಅರ್ಥ ಬರ್ತದೆ. ಚತುರ್ಥಿ ಸಂಪ್ರದಾನ, ಗೆ ಇದು ಹಾಗೇ ಇರ್ತದೆ, ರಾಮಂಗೆ, ರಾಮ, ಈ ರೀತಿ. ಪಂಚಮಿ ಅಪದಾನದಲ್ಲಿ ಮಾತ್ರ ಸಂಪೂರ್ಣ ವ್ಯತ್ಯಾಸವಾದಂಥ ಪ್ರತ್ಯಯ ಇದೆ. ಅಲ್ಲಿ ದೆಸೆಯಿಂದ ಅಂತ ಇತ್ತು, ಇಲ್ಲಿ ಅತ್ತಣಿಂ ಅಂತ. ಇದು ಭಾಳ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ಸಪ್ತಮಿ ಮತ್ತು ಪಂಚಮಿಯನ್ನೇ ಕೇಳ್ತಾರೆ. ಅಂದರೆ ವ್ಯತ್ಯಾಸ ಇದ್ದದ್ದು ಗೊತ್ತಿದೆಯೋ ಅಲ್ಲೋ ಅಂತ ಹೇಳಿ ಪರೀಕ್ಷೆ ಮಾಡಲಿಕ್ಕೆ. ಹಳೆಗನ್ನಡ ವಿಭಕ್ತಿಯಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳ್ತಾರೆ. ಅದನ್ನು ನಾವು ಹೇಳೋಕ್ಕೂ ಅತ್ತಣಿಂ ಅಂತ ಹೇಳಬೇಕು. ನೋಡಿ, ಷಷ್ಠಿ ಸಂಬಂಧಾರ್ಥಕ, ಅದು ಅನೇ ಇರ್ತದೆ, ರಾಮನ ಹಾಗೆ ಬಳಕೆ ಆಗ್ತದೆ. ಸಪ್ತಮಿ ಅಭಿಕರಣ, ಇಲ್ಲಿ ಒಳ್ ಅಂತ ಬಳಕೆ ಆಗ್ತದೆ, ರಾಮನೊಳ್. ಇದು ಕೂಡ ಪ್ರಶ್ನೆ ಹೆಚ್ಚು ಕೇಳ್ತಾರೆ, ಸಪ್ತಮಿ ವಿಭಕ್ತಿ. ಯಾಕಂದರೆ ಅಲ್ಲಿ ಅಂತ ಇದೆ, ಇಲ್ಲಿ ಒಳ್ ಅಂತ ಇದೆ. ಒಂದಕ್ಕೊಂದು ಸಂಬಂಧ ಇಲ್ಲದಷ್ಟು ಭಿನ್ನವಾಗಿವೆ. ಸಾಮಾನ್ಯವಾಗಿ ವಿಭಕ್ತಿ ಹಳೆಗನ್ನಡದಲ್ಲಿ ಪ್ರತ್ಯಯ ಕೇಳಬೇಕಾದ್ರೆ ಸಾಮಾನ್ಯವಾಗಿ ಪಂಚಮಿ ಮತ್ತು ಸಪ್ತಮಿ ಹೆಚ್ಚು ಕೇಳ್ತಾರೆ, ಯಾಕೆಂದರೆ ಅದು ಭಿನ್ನವಾಗಿದೆ ಅನ್ನೋದು. ಕೆಲವು ಸಾರಿ ಇಮ್ ಕೂಡ ಕೇಳ್ತಾರೆ, ತೃತೀಯ ವಿಭಕ್ತಿ. ಇವು 3-4 ವ್ಯತ್ಯಾಸ ಇವೆ, ಇನ್ನೊಂದು 3-4 ಹೊಸಗನ್ನಡದಲ್ಲಿ ಇದ್ದ ಹಾಗೆ ಇವೆ. ಇವುಗಳನ್ನು ಅಭ್ಯಾಸ ಮಾಡ್ತಾ ಏನು ಮಾಡಬೇಕು. ಮತ್ತು ಚಿಕ್ಕ ತರಗತಿಗಳಲ್ಲಿ ಪ್ರತ್ಯಯಗಳನ್ನು ಕೇಳ್ತಾರೆ ಸಾಮಾನ್ಯವಾಗಿ. ದೊಡ್ಡ ತರಗತಿಗಳಲ್ಲಿ SSLC ಹೀಗೆ ಸ್ವಲ್ಪ ಇದ್ದುದರಲ್ಲೇ ದೊಡ್ಡ ತರಗತಿಯಲ್ಲಿ ಸಾಮಾನ್ಯವಾಗಿ ಇದು ಪರಿಚಯ ಆಗಿರ್ತದೆ ಅಂಥೇಳಿ ಹಳೆಗನ್ನಡ ವಿಭಕ್ತಿಯನ್ನು ಕೇಳೋದು ಹೆಚ್ಚು ಮತ್ತು ಕಾರಕಾರ್ಥಗಳನ್ನು ಕೇಳೋದು ಹೆಚ್ಚು. ದೊಡ್ಡ ತರಗತಿಯಲ್ಲಿ ಕಾರಕಾರ್ಥಗಳು ಮತ್ತು ಹಳೆಗನ್ನಡವನ್ನು ಹೆಚ್ಚು ನೀವು ಅಭ್ಯಾಸ ಮಾಡಬೇಕಾಗ್ತದೆ. ಪ್ರಾಥಮಿಕ ಹಂತದಲ್ಲಾದರೆ ಸಾಮಾನ್ಯವಾಗಿ ಪ್ರತ್ಯಯಗಳನ್ನು ಕೇಳ್ತಾರೆ, ಹೊಸಗನ್ನಡ ಪ್ರತ್ಯಯವನ್ನು ಕೇಳ್ತಾರೆ. ಹೈಸ್ಕೂಲ್ ಮಕ್ಕಳಾದರೆ ನೀವು ಎರಡೂ ಬಗೆಯ ಹಳೆಗನ್ನಡ ಮತ್ತು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು, ಕಾರಕಾರ್ಥಗಳ ಬಗ್ಗೆ ಸ್ಪಷ್ಟತೆ ನಮಗೆ ಇರಬೇಕಾಗುತ್ತೆ. ಇಲ್ಲಿಗೆ ಈ ವಿಭಕ್ತಿ ಪ್ರತ್ಯಯಗಳ ಪಟ್ಟಿ ಮುಗೀತು. ಆದರೆ ವಿಭಕ್ತಿಗೆ ಸಂಬಂಧಪಟ್ಟಂಥ ಒಂದೆರಡು ಅಂಶಗಳಿವೆ, ಅವುಗಳನ್ನು ಯಾವುವು ಅಂತ ನೋಡೋಣ. ಈ ವಿಭಕ್ತಿಗೆ ಸಂಬಂಧಪಟ್ಟಂತೆ ವಿಭಕ್ತಿಗಳ ಪಲ್ಲಟ ಅಂತಕ್ಕಂಥ ಒಂದು ನಾವು ಫ್ರೇಸನ್ನು ಬಳಸ್ತೀವಿ, ಪದಪುಂಜವನ್ನು. ಏನು ವಿಭಕ್ತಿಯ ಪಲ್ಲಟ ಅಂದರೆ ಕೇಳ್ತಾರೆ ಅನೇಕ ಸಂದರ್ಭದಲ್ಲಿ. ವಿಭಕ್ತಿ ಪಲ್ಲಟ ಎಂದರೇನು ಅಂತ ಕೇಳ್ಬೋದು. ಅದೇನು ಅಂತ ನೋಡೋಣ. ಅರ್ಥ: ಒಂದು ವಿಭಕ್ತಿ ಪ್ರತ್ಯಯವನ್ನು ಬಳಸಬೇಕಾದ ಸ್ಥಳದಲ್ಲಿ ಬೇರೊಂದು ವಿಭಕ್ತಿ ಪ್ರತ್ಯಯವನ್ನು ಬಳಸುವುದನ್ನು ವಿಭಕ್ತಿ ಪಲ್ಲಟ ಎನ್ನುವರು. ಇಷ್ಟೇ ಅರ್ಥ. ಯಾವುದೋ ಒಂದು ವಿಭಕ್ತಿ ಬಳಸಬೇಕಾಗಿರ್ತದೆ, ಅದರ ಬದಲು ಬೇರೆ ವಿಭಕ್ತಿಯನ್ನು ಬಳಸ್ತಾರೆ. ಅರ್ಥ ಏನು ಕೆಟ್ಟು ಹೋಗಿರೋದಿಲ್ಲ, ಅದೇ ಅರ್ಥ ಆಗ್ತದೆ. ಪ್ರತ್ಯಯ ಬದಲಾವಣೆ ಆಗ್ತದೆ. ಇದಕ್ಕೆ ಪಲ್ಲಟ ಅಂದರೆ ಬದಲಾವಣೆ ಆಗೋದು. ನೋಡಿ, ಇಲ್ಲಿ ಉದಾಹರಣೆ: ಅವನು ಊರಿಗೆ ಸೇರಿದನು, ಅವನು ಊರನ್ನು ಸೇರಿದನು. ಹೌದಾ?
ಎರಡು ಬಳಕೆ ಇದೆ. ಅವನು ಊರಿಗೆ ಸೇರಿದನು ಚತುರ್ಥಿ ವಿಭಕ್ತಿ ಪ್ರತ್ಯಯ, ಅವನು ಊರನ್ನು ಸೇರಿದನು ದ್ವಿತೀಯ ವಿಭಕ್ತಿ ಅನ್ನು ಇದೆ, ಮೇಲೆ ಗೆ ಇದ್ದದ್ದು ಇಲ್ಲಿ ಅನ್ನು ಆಗಿದೆ. ಎರಡೂ ಬಳಕೆ ಇದೆ, ಪಲ್ಲಟ ಆಗಿದೆ. ಎರಡನೇ ನೋಡಿ, ಅವರು ಪತ್ರದಲ್ಲಿ ಸಹಿ ಮಾಡಿದರು. ಪತ್ರದಲ್ಲಿ ಸಹಿ ಮಾಡಿದರು, ಪತ್ರದಲ್ಲಿ ಅಲ್ಲಿ ಇದೆ ಸಪ್ತಮಿ ವಿಭಕ್ತಿ. ಅವರು ಪತ್ರಕ್ಕೆ ಸಹಿ ಮಾಡಿದರು, ಯಾವುದು ಬಂತು? ಚತುರ್ಥಿ ವಿಭಕ್ತಿ ಬಂತು. ಹೀಗೆ ಒಂದು ವಿಭಕ್ತಿಯನ್ನು ಬಳಸಬೇಕಾದ ಸ್ಥಳದಲ್ಲಿ ಅದನ್ನು ಬಿಟ್ಟು ಬೇರೊಂದನ್ನು ಬಳಸಿದರೆ ಅದಕ್ಕೆ ವಿಭಕ್ತಿ ಪಲ್ಲಟ ಎಂದು ಕರೆಯುತ್ತಾರೆ. ಇದು ವಿಭಕ್ತಿ ಪಲ್ಲಟದ ಬಗ್ಗೆ ಇರ್ತಕ್ಕಂಥದ್ದು. ಆಮೇಲೆ ಈ ವಿಭಕ್ತಿ ಸಂಬಂಧಪಟ್ಟಂತೆ ಒಂದು ಎರಡು ಅಂಶಗಳನ್ನು ನೀವು ಗಮನಿಸಬೇಕು. ಒಂದನೇದು ಏನಪ್ಪ ಅಂದರೆ, ಹೊಸಗನ್ನಡದಲ್ಲಿ ಪ್ರಥಮ ವಿಭಕ್ತಿಯನ್ನು ಬಳಸುವುದು ಬಹಳ ಕಡಿಮೆ. ಅದಿಲ್ಲದೆ ವಾಕ್ಯ ರಚನೆ ಮಾಡಲಾಗುತ್ತದೆ. ಅಂದರೆ ಇರೋದೇ ಇಲ್ಲ ಅಂತಲ್ಲ, ಕೆಲವು ಸಂದರ್ಭದಲ್ಲಿ ಬಳಸ್ತಾರೆ, ಕೆಲವು ಸಂದರ್ಭದಲ್ಲಿ ಬಳಸೋದಿಲ್ಲ. ಬಳಕೆ ಇಲ್ಲದ್ರೂ ಕೂಡ ಅದೇ ಅರ್ಥ ಬರ್ತದೆ. ನೋಡಿ ಇಲ್ಲಿ ಕೆಳಗಡೆ, ರವಿಯು ಪಾಠವನ್ನು ಓದಿದನು. ರವಿಯು ಪ್ರಥಮ ವಿಭಕ್ತಿ ಇದೆ, ಬಳಸಿದ್ದಾರೆ. ಎರಡನೇದರಲ್ಲಿ ರವಿ ಪಾಠವನ್ನು ಓದಿದನು. ಹೀಗೆ ಜನರು ಮಾತನಾಡುತ್ತಿದ್ದಾರೆ, ಜನ ಮಾತನಾಡುತ್ತಿದ್ದಾರೆ, ಬಿಡ್ತಾರೆ. ಅಂದರೆ ಪ್ರಥಮ ವಿಭಕ್ತಿಯನ್ನು ಕನ್ನಡದಲ್ಲಿ ಬಿಟ್ಟು ಬಳಸ್ತಕ್ಕಂಥ ಪದ್ಧತಿ ಇದೆ. ಬಳಸ್ತಾರೆ, ಬಳಸೋದು ಇಲ್ಲ, ಎರಡೂ ಇದೆ. ಎರಡನೇ ಅಂಶ ಇಲ್ಲಿ ಗಮನಿಸಬೇಕಾಗಿದ್ದೇನು ಅಂದರೆ, ಪಂಚಮಿ ವಿಭಕ್ತಿಯ ಬದಲು ಈಗ ತೃತೀಯ ವಿಭಕ್ತಿಯನ್ನೇ ಬಳಸಲಾಗುತ್ತಿದೆ. ಹಾಗಂತ ಎರಡೂ ವಿಭಕ್ತಿದ ಅರ್ಥ ಒಂದೇ ಅಲ್ಲ. ಈಗ ಅದನ್ನ ಅರ್ಥ ಒಂದೇ, ಎರಡೂ ಅರ್ಥಕ್ಕೂ ಅದನ್ನೇ ಬಳಸ್ತಾರೆ. ನೋಡಿ, ಅವನ ದೆಸೆಯಿಂದ ಇವಳು ಹಾಳಾದಳು, ಇದು ಪಂಚಮಿ ವಿಭಕ್ತಿ. ಅವನಿಂದ ಇವಳು ಹಾಳಾದಳು, ಈ ರೀತಿಯೂ ಬಳಸ್ತಾರೆ. ಹೌದಾ? ಅದರ ಸರಿಯಾಗಿ ಹೇಳಬೇಕು ಅಂದರೆ ಪಂಚಮಿ ವಿಭಕ್ತಿ ಇದೆಯಲ್ಲ, ಅದು ಸರಿಯಾದ ಪ್ರಯೋಗ. ಈಗ ಕೆಳಗಿಂದು ಬಳಸ್ತಾರೆ, ಅವನಿಂದ ಇವಳು ಹಾಳಾದಳು. ಯಾಕಂದರೆ ಇಂದ ಮತ್ತು ದೆಸೆಯಿಂದ ಎಲ್ಲಿ ಬಳಕೆಯಾಗ್ತವೆ ಅಂದರೆ, ದೆಸೆಯಿಂದ ಅನ್ನೋದರಲ್ಲಿ ಕಾರಣ ಇರ್ತದೆ. ಅವನಿಂದ ಇವಳು ಹಾಳಾದಳು ಅಂದಾಗ ಅವನು ಇವಳು ಹಾಳಾಗಲಿಕ್ಕೆ ಕಾರಣವಾಗಿರ್ತಾನೆ. ಅದೇ ಇಂದ ಇನ್ನೊಂದು ಸಂದರ್ಭದಲ್ಲಿ ಬಳಸ್ತೀವಿ ನೋಡಿ, ನಾನು ಮನೆಯಿಂದ ಶಾಲೆಗೆ ಬಂದೆ ಅಂದರೆ ಮನೆಯದೇನು ಪಾತ್ರ ಇಲ್ಲ, ಮನೆಯಿಂದ ನಾನು ಬಿಡುಗಡೆ ಹೊಂದೋದಷ್ಟೇ, ಅಲ್ಲಿಂದ ಹೊರಡೋದಷ್ಟೇ. ಅದಕ್ಕೆ ಕಾರಣ ಮನೆ ಏನಲ್ಲ ನಾನು ಬಿಡಲಿಕ್ಕೆ. ಹೀಗಿದ್ದಾಗ ಇಂದ ಅನ್ನೋದು ಆ ಬಿಡುಗಡೆಯನ್ನು ಬರೀ ಹೊರಡೋದನ್ನು ತೋರಿಸ್ತಾ ಇದ್ದರೆ ಅದು ಇಂದ ಬಳಸೋದು ತೃತೀಯ ಸರಿ. ಮತ್ತು ಆ ಹೊರಡಲಿಕ್ಕೆ ಕಾರಣವಾಗುವಂಥದ್ದಿದ್ದರೆ, ಈಗ ಅವನ ದೆಸೆಯಿಂದ ಹಾಳಾದಳು ಅಂತ ಹೇಳಿದಾಗ ಅವನಿಂದ ಹೊರಡೋದಷ್ಟೇ ಇಲ್ಲ, ಅವನ ಕಾರಣ ಅದಕ್ಕೆ ಅಂತಕ್ಕಂಥದ್ದು ಇದೆ. ಆದರೆ ಈಗ ಪಂಚಮಿ ವಿಭಕ್ತಿಯನ್ನು ನಾವು ಸಾಮಾನ್ಯವಾಗಿ ಬಿಟ್ಟು ಈ ತೃತೀಯ ವಿಭಕ್ತಿಯನ್ನೇ ಬಳಸ್ತಾ ಇದ್ದೇವೆ. ಇಲ್ಲಿಗೆ ವಿಭಕ್ತಿ ಪ್ರತ್ಯಯಗಳ ವಿಶ್ಲೇಷಣೆ ಕೂಡ ಮುಕ್ತಾಯ ಆಯಿತು. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು 3 ಅಂಶವನ್ನು ಅಭ್ಯಾಸ ಮಾಡಿದ್ವಿ. ಒಂದು ಲಿಂಗಗಳು, ಎರಡನೇದು ವಚನಗಳು, ಮೂರನೇದು ವಿಭಕ್ತಿ ಪ್ರತ್ಯಯಗಳು. ಒಟ್ಟಾರೆಯಾಗಿ ಈ 3 ಅಂಶಗಳನ್ನು ಕುರಿತು ನಾವು ಏನು ಅಭ್ಯಾಸ ಮಾಡಿದ್ವಿ ಅನ್ನೋದನ್ನು ಕೊನೆಯಲ್ಲಿ ಒಂದು ಸಾರಿ ಮುಖ್ಯಾಂಶಗಳನ್ನು ನೆನಪು ಮಾಡ್ಕೊಳ್ಳೋಣ, ಮೆಲುಕು ಹಾಕೋಣ. ಇಂದಿನ ಪಾಠದಲ್ಲಿ ಕಲಿತ ಮುಖ್ಯಾಂಶಗಳು: ಒಂದನೇದು, ಕನ್ನಡದಲ್ಲಿ ಲಿಂಗ ವಿವೇಚನೆ ಹೇಗಿದೆ ಅನ್ನೋದನ್ನು ನಾವು ಕಲ್ತ್ವಿ. ಮುಖ್ಯವಾಗಿ 3 ಲಿಂಗಗಳಿವೆ, ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಅಂತ 3 ಲಿಂಗಗಳಿವೆ ಅಂತಕ್ಕಂಥದ್ದನ್ನು ಕಲ್ತ್ವಿ. ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ಹಿಂದಿಯಲ್ಲಿ ಹೆಂಗಿದೆ, ತೆಲುಗಿನಲ್ಲಿ ಹೆಂಗಿದೆ, ಇಂಗ್ಲೀಷ್ನಲ್ಲಿ ಹೆಂಗಿದೆ, ಇಂಥ ಅಂಶಗಳನ್ನು ಕೂಡ ನಾವು ಪ್ರಾಸಂಗಿಕವಾಗಿ ನೋಡಿದ್ವಿ. ಎರಡನೇದು, ಇಂಗ್ಲೀಷ್ ಕನ್ನಡ ಭಾಷೆಯ ಲಿಂಗ ವ್ಯವಸ್ಥೆಯನ್ನು ಹೋಲಿಕೆ ಮಾಡಿ ನೋಡಿದ್ವಿ. ಯಾಕೆ ಹೋಲಿಕೆ ಮಾಡಿದ್ವಿ ಅಂದರೆ, ಇಂಗ್ಲೀಷ್ ವ್ಯಾಕರಣ ಮತ್ತು ಕನ್ನಡ ವ್ಯಾಕರಣವನ್ನು ಏಕಕಾಲದಲ್ಲಿ ನಮ್ಮಲ್ಲಿ ಕಲಿಯೋದು ಬಹಳಷ್ಟು ಸಂದರ್ಭಗಳಲ್ಲಿರೋದ್ರಿಂದ ಅದು ಕನ್ಫ್ಯೂಷನ್ ಆಗೋದರಿಂದ ಅವುಗಳ ವ್ಯತ್ಯಾಸ ಏನು ಅನ್ನೋದನ್ನು ನಾವು ಇಲ್ಲಿ ನೋಡಿದ್ವಿ. ಇನ್ನು ಮೂರನೇದು, ಕನ್ನಡ ವಚನ ವ್ಯವಸ್ಥೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಕನ್ನಡದಲ್ಲಿ 2 ರೀತಿಯ ವಚನ ಇದೆ, ಏಕವಚನ ಮತ್ತು ಬಹುವಚನ. ಒಂದಿದ್ದರೆ ಏಕವಚನ, 2 ಅಥವಾ 2ಕ್ಕಿಂತ ಹೆಚ್ಚಿದ್ರೆ ಬಹುವಚನ ಅಂತ ಕಲ್ತ್ವಿ. ಪ್ರಾಸಂಗಿಕವಾಗಿ ಸಂಸ್ಕೃತವನ್ನು ಉದಾಹರಣೆ ನೋಡಿದ್ವಿ. ಸಂಸ್ಕೃತದಲ್ಲಿ 3 ರೀತಿಯ ವಚನ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಇನ್ನು 4ನೇದು, ಈ ವಚನದಲ್ಲಿ ಗೌರವ ಸೂಚಕವಾಗಿ ಬಹುವಚನವನ್ನು ಬಳಸ್ತಾರೆ ಅಂತಕ್ಕಂಥ ಅಂಶವನ್ನು, ಬಹಳ ಮುಖ್ಯವಾದಂಥ ಒಂದು ಅಂಶವನ್ನು ಮಾಡಿದ್ವಿ. ಹಾಗೆಯೇ ಏಕವಚನಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಶವನ್ನು ನೋಡಿದ್ವಿ. ಸಮೂಹವನ್ನು ಸೂಚಿಸಲಿಕ್ಕೆ ಸೈನ್ಯ, ಸಮಿತಿ ಇಂಥವನ್ನು ಹೇಳಲಿಕ್ಕೆ ಏಕವಚನ ಬಳಸ್ತಾರೆ, ಅಲ್ಲಿ ಬಹಳ ಜನ ಇದ್ದರೂ ಕೂಡ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಇನ್ನು ಹೊಸಗನ್ನಡ ಮತ್ತು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು, ಅವುಗಳ ಕಾರಕಾರ್ಥಗಳು, ನಂತರ ಪ್ರತ್ಯಯಗಳು ಮತ್ತು ಉದಾಹರಣೆಗಳು, ಪಟ್ಟಿಯನ್ನು ನೋಡಿದ್ದೀವಿ. 8 ವಿಭಕ್ತಿಗಳು ಕನ್ನಡದಲ್ಲಿ ಹೇಗೆಲ್ಲ ಬಳಕೆ ಆಗ್ತವೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಇದಲ್ಲದೆ ಕೊನೆಯದು
6ನೇ ಅಂಶ ವಿಭಕ್ತಿ ಪಲ್ಲಟ ಮತ್ತು ವಿಭಕ್ತಿ ವರ್ಜನ ಅಂತಕ್ಕಂಥ 2 ಅಂಶಗಳನ್ನು ನೋಡಿದ್ವಿ. ವಿಭಕ್ತಿ ಪಲ್ಲಟ ಅಂದರೆ ವಿಭಕ್ತಿ ಒಂದು ವಿಭಕ್ತಿಯ ಬದಲು ಇನ್ನೊಂದು ವಿಭಕ್ತಿಯನ್ನು ಬಳಸೋದು ವಿಭಕ್ತಿ ಪಲ್ಲಟ. ವಿಭಕ್ತಿ ವರ್ಜನ ಅಂದರೆ ವರ್ಜನ ಅನ್ನೋ ಪದ ಅಲ್ಲಿ ಬಳಸಲಿಲ್ಲ ನಾನು, ಅದನ್ನ ಬಿಟ್ಟುಬಿಡೋದು ಅಂತ ಹೇಳಿದೆ. ಬಿಟ್ಟುಬಿಡೋದಕ್ಕೆ ವರ್ಜನ ಅಂತ ಹೇಳಿದೆ. ವಿಭಕ್ತಿ ಇಲ್ಲದೆ ಉದಾಹರಣೆ ಪ್ರಥಮ ವಿಭಕ್ತಿಯನ್ನು ನಮ್ಮಲ್ಲಿ ಬಿಟ್ಟು ವಾಕ್ಯಗಳನ್ನು ರಚನೆ ಮಾಡ್ತೀವಿ, ಅದಕ್ಕೆ ವಿಭಕ್ತಿ ವರ್ಜನ ಅಂತೇಳಿ ಕರೀತಾರೆ. ಇಷ್ಟು ಅಂಶಗಳನ್ನು ನಾವು ಮುಖ್ಯವಾಗಿ ಈ ಪಾಠದಲ್ಲಿ ನೋಡಿದ್ವಿ. ಈ ಪಾಠ ತಮ್ಮೆಲ್ಲರಿಗೂ ಕೂಡ ತಕ್ಕ ಮಟ್ಟಿಗೆ ಅರ್ಥ ಆಗಿರಬಹುದು ಅಂಥೇಳಿ ನನಗನ್ನಿಸುತ್ತೆ. ಯಾರಿಗೆ ಸ್ಪಷ್ಟತೆ ಬಂದಿಲ್ಲ ಅವರು ಮತ್ತೆ ಮತ್ತೆ ಈ ವಿಡಿಯೋವನ್ನು ನೋಡಿ ವಿಷಯವನ್ನು ಮನನ ಮಾಡಿಕೊಳ್ಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇದಾದ ನಂತರ ಇಲ್ಲಿಗೆ ಪಾಠದ ನಿರೂಪಣೆಯ ಭಾಗ ಮುಗೀತು. ಯಾವುದೇ ಒಂದು ಪಾಠ ನಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದನ್ನು ನಾವು ನಮ್ಮಷ್ಟಕ್ಕೆ ನಾವು ನೋಡ್ಕೋಬೇಕಾದ್ರೆ ಅದರ ಮೇಲೆ ಕೆಲವು ಅಭ್ಯಾಸ ಚಟುವಟಿಕೆಗಳನ್ನು ಮಾಡಬೇಕಾಗ್ತದೆ. ಆ ಕಾರಣದಿಂದ ಇಲ್ಲಿಯೂ ಕೂಡ ನಾನು ಕೆಲವು ಅಭ್ಯಾಸಗಳನ್ನು ಈಗ ನಾನೇನು ಪಾಠ ಹೇಳಿದ್ದೇನೆ ಇದ್ರ ಮೇಲೆ ಕೆಲವು ಪ್ರಶ್ನೆಗಳು ಇದ್ದಾವೆ. ಅವುಗಳಿಗೆ ನೀವು ಸ್ವಯಂ ಉತ್ತರ ಕೊಡೋದ್ರ ಮೂಲಕ ತಮ್ಮ ಕಲಿಕೆ ಯಾವ ಮಟ್ಟದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಬನ್ನಿ ಅಭ್ಯಾಸಕ್ಕೆ ಈಗ ಹೋಗೋಣ. ಅಭ್ಯಾಸಗಳಲ್ಲಿ 2-3 ರೀತಿ ಅಭ್ಯಾಸಗಳಿದ್ದಾವೆ. ಮೊದಲನೇದು ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆಯ್ದು ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಅಂದರೆ ಮಲ್ಟಿಪಲ್ ಚಾಯ್ಸ್ ಇದೆ, ನೋಡೋಣ. ಅವು 4 ಉತ್ತರಗಳಿದ್ದಾವೆ, ಅದರಲ್ಲಿ ಯಾವುದು ಸರಿ ಅನ್ನೋದನ್ನು ನೀವು ಹೇಳಬೇಕಾಗ್ತದೆ. ಕನ್ನಡ ಭಾಷೆಯಲ್ಲಿ ಪ್ರಧಾನವಾಗಿ ಲಿಂಗ ವಿವೇಚನೆಯು ಡ್ಯಾಶ್ ಭಾಗಗಳನ್ನು ಹೊಂದಿದೆ. ಕನ್ನಡ ಭಾಷೆಯಲ್ಲಿ ಪ್ರಧಾನವಾಗಿ ಲಿಂಗ ವಿವೇಚನೆಯು ಡ್ಯಾಶ್ ಭಾಗಗಳನ್ನು ಹೊಂದಿದೆ. ಅ 7, ಆ 2, ಈ 8, ಈ 3. ಎಷ್ಟು ಲಿಂಗಗಳಿದ್ದಾವೆ ಕನ್ನಡದಲ್ಲಿ ಅಂತಕ್ಕಂಥದ್ದನ್ನು ನೀವು ಬರೀಬೇಕು ಆಯ್ಕೆಯನ್ನು. 2ನೇ ಪ್ರಶ್ನೆ ನೋಡಿ, ಕನ್ನಡದಲ್ಲಿ ಪುಲ್ಲಿಂಗ ಎಂದು ಪರಿಗಣಿಸುವ ಪದಗಳು ಡ್ಯಾಶ್ ಅಂತ ಇದೆ. ಓ ಗಂಡು ಎಂಬ ಭಾವನೆಯನ್ನು ಉಂಟು ಮಾಡುವ ಎಲ್ಲ ಪದಗಳು. ಆ ಹೆಣ್ಣು ಎಂಬ ಭಾವನೆಯನ್ನು ಉಂಟು ಮಾಡುವ ಎಲ್ಲ ಪದಗಳು. ಈ ವಯಸ್ಕ ಮನುಷ್ಯರಲ್ಲಿ ಗಂಡಸರನ್ನು ಸೂಚಿಸುವ ಪದಗಳು. ಈ ವಯಸ್ಕ ಮನುಷ್ಯರಲ್ಲಿ ಹೆಂಗಸರನ್ನು ಸೂಚಿಸುವ ಪದಗಳು. ಇವುಗಳಲ್ಲಿ ಯಾವುದು ಸರಿ ಅಂತಕ್ಕಂಥದ್ದನ್ನು ನೀವು ಬರೀಬೇಕು. 3ನೇದು, ಇವುಗಳಲ್ಲಿ ಸ್ತ್ರೀಲಿಂಗಕ್ಕೆ ಉದಾಹರಣೆಯಾಗುವ ಪದಗಳು ಡ್ಯಾಶ್. ಓ ಅಮ್ಮ, ಆ ಎಮ್ಮೆ, ಈ ಕೂಸು, ಈ 3 ಹೌದು. ಇವುಗಳಲ್ಲಿ ಯಾವುದು ಸರಿ ಸ್ತ್ರೀಲಿಂಗಕ್ಕೆ ಉದಾಹರಣೆಗಳು ಅಂತಕ್ಕಂಥದ್ದನ್ನು ಬರೀಬೇಕು. 4ನೇ ಪ್ರಶ್ನೆ, ಮಗು ಈ ಪದವು ಕನ್ನಡದಲ್ಲಿ ಡ್ಯಾಶ್ ಲಿಂಗಕ್ಕೆ ಉದಾಹರಣೆಯಾಗಿದೆ. ಮಗು ಈ ಪದವು ಕನ್ನಡದಲ್ಲಿ ಡ್ಯಾಶ್ ಲಿಂಗಕ್ಕೆ ಉದಾಹರಣೆಯಾಗಿದೆ. ಅ ಪುಲ್ಲಿಂಗ, ಆ ಸ್ತ್ರೀಲಿಂಗ, ಈ 2 ಹೌದು, ಈ 2 ಅಲ್ಲ. ಅಂದರೆ ಪುಲ್ಲಿಂಗನೂ ಅಲ್ಲ ಸ್ತ್ರೀಲಿಂಗನೂ ಅಲ್ಲ ಅನ್ನೋ ರೀತಿ. ಇದರಲ್ಲಿ ಯಾವುದು ಸರಿ ಅನ್ನೋದನ್ನು ನೀವು ಬರೀರಿ. 5ನೇದು, ಇವುಗಳಲ್ಲಿ ಏಕವಚನ ಪದ ಡ್ಯಾಶ್. ಇವುಗಳಲ್ಲಿ ಏಕವಚನ ಪದ ಡ್ಯಾಶ್. 4 ಆಯ್ಕೆಗಳಲ್ಲಿ ಅ ಶಿಕ್ಷಕ, ಆ ತಾಯಿ, ಈ 2 ಹೌದು, ಈ 2 ಅಲ್ಲ. ಈ 4ರಲ್ಲಿ ಯಾವುದು ಆಯ್ಕೆ ಅಂತ ಉತ್ತರವನ್ನು ಬರೀಬೇಕು. ಪ್ರಶ್ನೆ 6, ಕನ್ನಡದಲ್ಲಿ ಬಹುವಚನ ಡ್ಯಾಶ್ ಬಳಕೆ ಇದೆ. ಕನ್ನಡದಲ್ಲಿ ಬಹುವಚನ ಡ್ಯಾಶ್ ಬಳಕೆ ಇದೆ. ಆಯ್ಕೆಗಳು ಹೀಗಿವೆ ನೋಡಿ. ಅ ಒಂದಕ್ಕಿಂತ ಹೆಚ್ಚಿರುವ ವಸ್ತುಗಳಿಗೆ. ಆ ಒಬ್ಬರಿದ್ದರೂ ಗುರು ಹಿರಿಯರಿಗೆ ಗೌರವಕ್ಕಾಗಿ. ಈ ಹೆಚ್ಚು ಜನರನ್ನು ಸೂಚಿಸಲಿಕ್ಕೆ. ಈ ಮೇಲಿನ ಎಲ್ಲವೂ ಹೌದು. ಈ 4ರಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಕ್ಕಂಥದ್ದನ್ನು ನೀವು ಬರೀಬೇಕು. ಪ್ರಶ್ನೆ 7, ನಾವು ಅಮ್ಮನ ಮಾತನ್ನು ಕೇಳಬೇಕು. ಈ ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿಯ ಪದ ಡ್ಯಾಶ್. ಮತ್ತೊಮ್ಮೆ ಪ್ರಶ್ನೆ, ನಾವು ಅಮ್ಮನ ಮಾತನ್ನು ಕೇಳಬೇಕು. ಈ ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿಯ ಪದ ಡ್ಯಾಶ್. ಅ ನಾವು, ಆ ಅಮ್ಮನ, ಈ ಮಾತನ್ನು, ಈ 3 ಅಲ್ಲ. 3 ಅಲ್ಲದ್ರೆ ಆ ಆಯ್ಕೆ. ಪ್ರಶ್ನೆ 8, ಹಳಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಡ್ಯಾಶ್. ಹಳೆಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಡ್ಯಾಶ್. ಆಯ್ಕೆಗಳು ಅ ಅತ್ತಣಿಂ, ಈ
ಅ ಅತ್ತಣಿಂ, ಆ ಇಂ, ಇ ಒಳ್, ಈ ಮೇಲಿನ ಮೂರೂ ಅಲ್ಲ. ಇವುಗಳಲ್ಲಿ ಯಾವ ಸರಿ ಉತ್ತರ ಅಂತ ತಾವು ಹೇಳಬೇಕು. ಇಲ್ಲಿಗೆ 9ನೆಯ ಪ್ರಶ್ನೆ, ಹಕ್ಕಿಯು ಮಾವಿನ ಹಣ್ಣನ್ನು ತಿನ್ನುತ್ತಿದೆ. ಹಕ್ಕಿಯು ಮಾವಿನ ಹಣ್ಣನ್ನು ತಿನ್ನುತ್ತಿದೆ. ಈ ವಾಕ್ಯದಲ್ಲಿ ಕರ್ಮಕಾರಕವನ್ನು ಹೊಂದಿದ ಪದ ಡ್ಯಾಶ್. ಅ ಮಾವಿನ, ಆ ಹಣ್ಣನ್ನು, ಈ ಹಕ್ಕಿಯು, ಈ ಮೇಲಿನ ಮೂರೂ ಅಲ್ಲ. ಬಹು ಆಯ್ಕೆಯಲ್ಲಿ ಕೊನೆಯ ಮತ್ತು 10ನೆಯ ಪ್ರಶ್ನೆ, ವಿಭಕ್ತಿ ಪಲ್ಲಟ ಎಂದರೆ ಡ್ಯಾಶ್. ಆಯ್ಕೆಗಳು: ಅ ಒಂದು ವಿಭಕ್ತಿಯ ಬದಲು ಇನ್ನೊಂದು ವಿಭಕ್ತಿಯನ್ನು ಬಳಸುವುದು. ಆ ವಿಭಕ್ತಿ ಇಲ್ಲದೆ ಬಳಸುವುದು. ಈ ಎರಡೂ ಸರಿ, ಈ ಎರಡೂ ತಪ್ಪು. ಈ 4ರಲ್ಲಿ ಯಾವ ಸರಿ ಉತ್ತರ ಅಂತ ನೀವು ಬರೀಬೇಕು. ಇಲ್ಲಿಗೆ ಬಹು ಆಯ್ಕೆಗಳ ಪ್ರಶ್ನೆಗಳು ಮುಗಿದು 10 ಪ್ರಶ್ನೆಗಳು. ಈ 10 ಪ್ರಶ್ನೆಗಳು ಕೂಡ ಸರಿಯಾದ ಉತ್ತರಕ್ಕೆ ಒಂದೊಂದು ಅಂಕ, ಅಂದರೆ 10 ಸರಿ ಬರೆದ್ರೆ 10 ಅಂಕ ಇರ್ತದೆ. ಈಗ 2ನೇ ವಿಭಾಗದ ಪ್ರಶ್ನೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. 2ನೇ ವಿಭಾಗದ ಪ್ರಶ್ನೆಗಳು. 2ನೇ ವಿಭಾಗದ ಪ್ರಶ್ನೆಗಳು, ಕೊಟ್ಟಿರುವ ಸೂಚನೆಯಂತೆ ಮಾಡಿರಿ. ಏನು ಸೂಚನೆ? 1ನೇದನ್ನು ನೋಡೋಣ. ಈಗ ಕೊಟ್ಟಿರುವ ಪದಗಳನ್ನು ಲಿಂಗಗಳ ಅನುಸಾರ ಗುಂಪೀಕರಿಸಿರಿ. ಇಲ್ಲಿ ಕೆಲವು ಪದಗಳನ್ನು ಕೊಡಲಾಗಿದೆ. ಅವುಗಳನ್ನು ಲಿಂಗಗಳ ಆಧಾರದ ಮೇಲೆ ಕೆಳಗಡೆ ಪಟ್ಟಿ ಇದೆ, ಅದರಲ್ಲಿ ತುಂಬಬೇಕು. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ 3 ಪಟ್ಟಿ ಇದೆ. ಯಾವುದು ಯಾವ ಪಟ್ಟಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ನೀವು ಆಯ್ದು ಬರೀಬೇಕು. ಹೆಸರುಗಳು ನೋಡಿ: ಅಣ್ಣ, ಸುಧಾ, ಸಾವಿತ್ರಿ, ದೇವರಾಜ್, ಗಣೇಶ್, ಆಕಳು, ಕೋಣ, ತಂದೆ, ಅಮ್ಮ, ಮಗು, ಅಜ್ಜ, ತಂಡ, ಸಮಿತಿ, ಲಕ್ಷ್ಮಿ, ಪಾಪು, ಕಂದ, ಹುಡುಗಿ, ಗುಂಪು, ಶಿಕ್ಷಕಿ, ವಕೀಲೆ. ಒಟ್ಟು 20 ಪದಗಳು ಇದ್ದಾವೆ. ಈ 20 ಪದಗಳನ್ನು ನೀವು ಸರಿಯಾದ ಬಾಕ್ಸ್ನಲ್ಲಿ ಬರೆದ್ರೆ 1ಕ್ಕೆ 1 ಅಂಕ, 20 ಅಂಕಗಳು. ಸರಿಯಾಗಿ ಬರೆದು ಅದು ಎಷ್ಟು ಸರಿ ಬರುತ್ತೆ ಅಂತಕ್ಕಂಥದ್ದನ್ನು ನೋಡಿ ನೀವು ಅಂಕವನ್ನು ಆಮೇಲೆ ಹಾಕ್ಕೊಳ್ಬೇಕು, ಉತ್ತರವನ್ನು ಪರಿಶೀಲನೆ ಮಾಡಿಕೊಂಡು. ಈಗ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ಮುಂದಿನ ಪ್ರಶ್ನೆ ಈ ರೀತಿ ಇದೆ: ಈ ವಾಕ್ಯಗಳನ್ನು ವಚನ ಬದಲಿಸಿ ಬರೆಯಿರಿ. ಇಲ್ಲಿ 5 ವಾಕ್ಯಗಳಿದ್ದಾವೆ. ಅವುಗಳ ವಚನವನ್ನು ಬದಲಿಸಬೇಕು. ಏಕವಚನ ಇದ್ದರೆ ಬಹುವಚನ ಮಾಡಬೇಕು, ಬಹುವಚನ ಇದ್ದರೆ ಏಕವಚನ. ಒಂದು ಪದ ಅಲ್ಲ, ಇಡೀ ವಾಕ್ಯವನ್ನೇ ಮಾಡಬೇಕು. 1, ಹುಡುಗನು ಪಾಠವನ್ನು ಓದಿದನು. 2, ತಾಯಿಯು ಮಕ್ಕಳನ್ನು ಪ್ರೀತಿಯಿಂದ ಸಾಕುತ್ತಾಳೆ. 3, ಚಾಲಕರು ವಾಹನವನ್ನು ಚಲಾಯಿಸುತ್ತಾರೆ. 4, ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತವೆ. 5, ಹುಲಿಗಳು ಕಾಡಿನಲ್ಲಿ ಬೇಟೆಯಾಡುತ್ತವೆ. 5 ವಾಕ್ಯಗಳಿದೆ. ಈ 5 ವಾಕ್ಯಗಳಿಗೆ ಅದು ಯಾವ ವಚನದಲ್ಲಿದೆ ಅಂತ ನೋಡಿ ನೀವು ಏಕವಚನದಿದ್ದರೆ ಬಹುವಚನ ಮಾಡಬೇಕು, ಬಹುವಚನ ಇದ್ದರೆ ಏಕವಚನ ಮಾಡಬೇಕು. ಇಡೀ ವಾಕ್ಯವನ್ನು ಬದಲಾವಣೆ ಮಾಡಿ ಬರಿಬೇಕು. ಈ ವಾಕ್ಯವನ್ನು ನೀವು ಸರಿಯಾಗಿ ಬರೆದ್ರೆ ಒಂದೊಂದು ವಾಕ್ಯಕ್ಕೆ 2 ಅಂಕ. 5 ಸರಿ ಬರೆದ್ರೆ ತಪ್ಪಿಲ್ಲದಂತೆ ವಾಕ್ಯಗಳನ್ನು ರಚನೆ ಮಾಡಿದರೆ 1ಕ್ಕೆ 2ರಂತೆ ಅಂಕ, 5ಕ್ಕೆ 10 ಅಂಕಗಳು ಬರ್ತವೆ. ಅವನ್ನು ಪ್ರಯತ್ನ ಮಾಡಿ ನೀವು ಉತ್ತರವನ್ನು ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ, ಈ ಪದಗಳನ್ನು ವಿಭಕ್ತಿ ಅನುಸಾರ ಗುಂಪೀಕರಿಸಿ ಕಾರಕಗಳನ್ನು ಹೆಸರಿಸಿ. 2 ಕೆಲಸ ಇದೆ ಇಲ್ಲಿ. ಕೆಲವು ಪದಗಳನ್ನು ಕೊಡಲಾಗಿದೆ, ಅವು ಯಾವ ವಿಭಕ್ತಿಗೆ ಸಂಬಂಧಪಟ್ಟ ಪದಗಳು ಅಂತ ಬರೀಬೇಕು ಮತ್ತು ಅವುಗಳ ಕಾರಕ ಯಾವುದು ಅಂಥೇಳಿ ಬರಿಬೇಕಾಗ್ತದೆ. ಇಲ್ಲಿ ನೋಡಿ ಪದಗಳು: ಅವಳಿಂದ, ನಿನ್ನನ್ನು, ಹುಡುಗಿಯು, ಕೆರೆಯಲ್ಲಿ, ಶಾಲೆಗೆ, ಅವನ ದೆಸೆಯಿಂದ, ನಗರದಿಂ, ಗ್ರಾಮದೊಳ್, ಗಿಡದ, ಮನೆಯ, ಬಾಲಕಿಯು, ಹಣ್ಣಿನ, ಹೊಲಕ್ಕೆ, ವಿದ್ಯಾರ್ಥಿಗಳನ್ನು, ಪ್ರಜೆಗಳಿರ.
ಇಷ್ಟು ಪದಗಳಿದ್ದಾವೆ. ಈ ಪದಗಳು ಯಾವ ವಿಭಕ್ತಿ ಬರ್ತವೆ ಮತ್ತು ಆ, ಅವುಗಳ ಕಾರಕಗಳು ಏನು ಅಂತ ಬರೀಬೇಕು. ನೋಡಿ, ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ. ಇಲ್ಲಿ ಪಟ್ಟಿಯನ್ನು ಕೊಡಲಾಗಿದೆ. ಇಲ್ಲಿ ವಿಭಕ್ತಿಗಳ ಹೆಸರನ್ನು ಕೊಡಲಾಗಿದೆ. ಆಯಾ ವಿಭಕ್ತಿಯ ಮುಂದೆ ಪದಗಳು ಅಂತ ಇದ್ದ ಕಾಲಂನಲ್ಲಿ ನೀವು ಯಾವ ಪದ ಬರುತ್ತೆ ಅಂತ ಬರೀಬೇಕು ಮತ್ತು ಅವುಗಳ ಮುಂದೆ ಅವುಗಳ ಕಾರಕಗಳನ್ನು ನೀವು ಬರೀಬೇಕು. ಇಲ್ಲಿಯೂ ಕೂಡ ಒಂದೊಂದು ಪದಕ್ಕೆ 2 ಅಂಕಗಳು. ಒಂದು ಅದರ ವಿಭಕ್ತಿಯನ್ನು ಸರಿಯಾಗಿ ಬರೆದರೆ 1 ಅಂಕ ಮತ್ತು ಅದರ ಕಾರಕವನ್ನು ಸರಿಯಾಗಿ ಬರೆದರೆ ಮತ್ತೊಂದು ಅಂಕ. 2 ಅಂಕಗಳು ಒಂದೊಂದಕ್ಕೆ, ಒಂದೊಂದು ಶಬ್ದಕ್ಕೆ ನಿಮಗೆ ಇಲ್ಲಿ ಸಿಗ್ತದೆ. ಇಲ್ಲಿಗೆ ಈ ವಿಭಾಗದ ಅಂದರೆ ಅಭ್ಯಾಸ ವಿಭಾಗದ ಪ್ರಶ್ನೆಗಳು ಎಲ್ಲವೂ ಕೂಡ ಮುಕ್ತಾಯ ಆಯಿತು. ಅಭ್ಯಾಸದ ವಿಭಾಗಗಳ ಪ್ರಶ್ನೆಗಳನ್ನು ನೀವೆಲ್ಲ ಬರೆಯಿರಿ. ಉತ್ತರ ಗೊತ್ತಾಗದೇ ಇದ್ದರೆ ಮತ್ತೆ ಹಿಂದಕ್ಕೆ ಹೋಗಿ ಪಾಠವನ್ನು ಮತ್ತೊಮ್ಮೆ ವೀಕ್ಷಣೆ ಮಾಡಿ ಉತ್ತರವನ್ನು ನೀವು ಬರೀಬೇಕು. ಈ ಉತ್ತರಗಳನ್ನು ಬರೆದಾದ ಮೇಲೆ ಉತ್ತರವನ್ನು ನಿಮ್ಮ ನೇರವಾಗಿ ನಾನು ಪರಿಶೀಲನೆ ಮಾಡಲಿಕ್ಕೆ ಇರೋದಿಲ್ವಲ್ಲ, ಆ ಕಾರಣಕ್ಕಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ದೇನೆ. ಆದರೆ ನಿಮಗೆ ಒಂದು ಶಿಸ್ತು ಇರಲಿ. ಯಾವ ಕಾರಣಕ್ಕೂ ಪ್ರಶ್ನೆ ಬರೆಯದೇ ನೀವು ಉತ್ತರವನ್ನು ನೋಡಲಿಕ್ಕೆ ಹೋಗಬೇಡಿ. ನೀವು ಪ್ರಶ್ನೆಗೆ ಉತ್ತರ ಬರೆದು ನೀವು ಸ್ವಯಂ ಮೌಲ್ಯಮಾಪನ ಮಾಡಲಿಕ್ಕೆ ಸ್ವಯಂ ಶಿಸ್ತನ್ನು ಅಳವಡಿಸಿಕೊಂಡು ಉತ್ತರಗಳೆಲ್ಲವೂ ಬರೆದಾದ ಮೇಲೆ ಉತ್ತರಗಳನ್ನು ನೋಡಿ ಬನ್ನಿ. ನಿಮ್ಮ ಉತ್ತರಗಳು ಎಲ್ಲವೂ ಕೂಡ ಈಗಾಗಲೇ ಬರೆದಾಗಿದೆ ಅಂತ ತಿಳ್ಕೊಂಡು ಈಗ ಉತ್ತರವನ್ನು ನಾನು ತೋರಿಸ್ತೇನೆ. ನೀವು ಅವುಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ಉತ್ತರ ಒಂದು ವೇಳೆ ಬರೆಯೋದಾಗದೇ ಇದ್ದರೆ ಬರೆಯೋದಾಗೋವರೆಗೂ ವಿಡಿಯೋವನ್ನು ನೀವು ಇಲ್ಲಿಗೆ ನಿಲ್ಲಿಸಬೇಕು. ಉತ್ತರ ಬರೆದಾದ ಮೇಲೆ ಮುಂದಕ್ಕೆ ಉತ್ತರಕ್ಕೆ ಹೋಗಬೇಕು. ಬನ್ನಿ ಉತ್ತರಗಳನ್ನು ಈಗ ನೋಡೋಣ. ಮೊದಲ ಪ್ರಶ್ನೆಗಳು ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ್ದನ್ನು ಆಯ್ದು ಬಿಟ್ಟ ಸ್ಥಳ ತುಂಬಿರಿ ಅಂತ ಇತ್ತು, ಮಲ್ಟಿಪಲ್ ಚಾಯ್ಸು. ಅದರಲ್ಲಿ ಉತ್ತರ ಹೇಗಿದೆ ಅಂತ ನೋಡೋಣ. ಪ್ರಶ್ನೆ 1, ಕನ್ನಡ ಭಾಷೆಯಲ್ಲಿ ಪ್ರಧಾನವಾಗಿ ಲಿಂಗ ವಿವೇಚನೆಯು ಡ್ಯಾಶ್ ಭಾಗಗಳನ್ನು ಹೊಂದಿದೆ. 7, 2, 8, 3 ಅಂತ ಇತ್ತು. ಅದರಲ್ಲಿ 3 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ, ಕನ್ನಡದಲ್ಲಿ ಪುಲ್ಲಿಂಗ ಎಂದು ಪರಿಗಣಿಸುವ ಪದಗಳು ಡ್ಯಾಶ್ ಅಂತ ಇತ್ತು. ಅದರಲ್ಲಿ 3ನೇ ಆಯ್ಕೆ ಇದೆ ನೋಡಿ, ವಯಸ್ಕ ಮನುಷ್ಯರಲ್ಲಿ ಗಂಡಸರನ್ನು ಸೂಚಿಸುವ ಪದಗಳು ಅಂತಕ್ಕಂಥದ್ದು ಅದಕ್ಕೆ ಸರಿಯಾದ ಉತ್ತರ ಆಗಿತ್ತು. ಇನ್ನು 3ನೇ ಪ್ರಶ್ನೆ, ಇವುಗಳಲ್ಲಿ ಸ್ತ್ರೀಲಿಂಗಕ್ಕೆ ಉದಾಹರಣೆಯಾಗುವ ಪದ ಡ್ಯಾಶ್. ಅಮ್ಮ, ಎಮ್ಮೆ, ಕೂಸು 3 ಹೌದು ಅಂತ ಇತ್ತು. ಅದರಲ್ಲಿ ಅಮ್ಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಪ್ರಶ್ನೆ 4, ಮಗು ಈ ಪದವು ಕನ್ನಡದಲ್ಲಿ ಡ್ಯಾಶ್ ಲಿಂಗಕ್ಕೆ ಉದಾಹರಣೆಯಾಗಿದೆ ಅಂತ ಇತ್ತು. ಅದರಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ ಅಂತ 2 ಆಯ್ಕೆ ಕೊಟ್ಟು 3ನೇ ಆಯ್ಕೆ ಈದಲ್ಲಿ 2 ಹೌದು ಅಂತ ಇತ್ತು. ಕೊನೆಯದು 2 ಅಲ್ಲ ಅಂತ. 2 ಅಲ್ಲ ಅನ್ನೋದು ಸರಿಯಾದ ಉತ್ತರ. ಏಕೆಂದರೆ ಮಗು ಅನ್ನೋದು ಪುಲ್ಲಿಂಗವೂ ಅಲ್ಲ, ಸ್ತ್ರೀಲಿಂಗವೂ ಅಲ್ಲ, ನಪುಂಸಕಲಿಂಗದಲ್ಲಿ ಬಳಕೆ ಆಗ್ತದೆ. ಅದರ ಆಯ್ಕೆ ಇಲ್ಲ. ಹಾಗಾಗಿ 2 ಅಲ್ಲ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಇನ್ನು 5ನೇ ಪ್ರಶ್ನೆ, ಇವುಗಳಲ್ಲಿ ಏಕವಚನ ಪದ ಡ್ಯಾಶ್ ಅಂತ ಇತ್ತು. ಅದಕ್ಕೆ ಶಿಕ್ಷಕ, ತಾಯಿ 2 ಹೌದು 2 ಅಲ್ಲ ಅಂತಕ್ಕಂಥದ್ದಿತ್ತು. ಅದಕ್ಕೆ 2 ಹೌದು ಅಂತಕ್ಕಂಥ ಈ ಇದೆಯಲ್ಲ, ಆ ಆಯ್ಕೆ ಸರಿ. ಶಿಕ್ಷಕ, ತಾಯಿಯವ್ರನ್ನ ಗೌರವ ಸೂಚಕವಾಗಿ ಬಳಸ್ತೇವೆ. ಆದರೆ ಇಲ್ಲಿ ಪದ ಇರೋದು ಏಕವಚನ ಇರೋದರಿಂದ ತಾಯಿ ಮತ್ತು ಶಿಕ್ಷಕ ಎರಡೂ ಕೂಡ 2 ಹೌದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. 6ನೇ ಪ್ರಶ್ನೆ, ಕನ್ನಡದಲ್ಲಿ ಬಹುವಚನ ಡ್ಯಾಶ್ ಬಳಕೆ ಇದೆ. ಈ ಪ್ರಶ್ನೆಗೆ ಆಯ್ಕೆಗಳು: ಒಂದಕ್ಕಿಂತ ಹೆಚ್ಚಿರುವ ವಸ್ತುಗಳಿಗೆ ಒಬ್ಬರಿದ್ದರೂ ಗುರು ಹಿರಿಯರ ಗೌರವಕ್ಕಾಗಿ ಹೆಚ್ಚು ಜನರನ್ನು ಸೂಚಿಸುವುದಕ್ಕೆ ಮೇಲಿನ ಎಲ್ಲವೂ ಹೌದು ಅಂತ ಇತ್ತು. ಈ ಎಲ್ಲ ಸಂದರ್ಭದಲ್ಲಿ ಬಹುವಚನ ಬಳಕೆ ಇದೆ. ಹಾಗಾಗಿ ಕೊನೆಯ ಆಯ್ಕೆ ಇದೆಯಲ್ಲ, ಮೇಲಿನ ಎಲ್ಲವೂ ಹೌದು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿತ್ತು. ಇನ್ನು 7ನೆಯ ಪ್ರಶ್ನೆ, ನಾವು ಅಮ್ಮನ ಮಾತನ್ನು ಕೇಳಬೇಕು. ಈ ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿಯ ಪದ ಡ್ಯಾಶ್ ಅಂತ ಇತ್ತು. ಆಯ್ಕೆಗಳು ನಾವು, ಅಮ್ಮನ, ಮಾತನ್ನು, ಈ 3 ಅಲ್ಲ ಅಂತ ಇತ್ತು. ಅಲ್ಲಿ ಆ ಆಯ್ಕೆ ಇದೆಯಲ್ಲ, ಅಮ್ಮನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. 8ನೇ ಪ್ರಶ್ನೆ, ಹಳೆಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಡ್ಯಾಶ್ ಅಂತ ಇತ್ತು. ಅದಕ್ಕೆ ಈ ಆಯ್ಕೆ ಇದೆಯಲ್ಲ, ಒಳ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು.
ಇನ್ನು ಪ್ರಶ್ನೆ 9, ಹಕ್ಕಿಯು ಮಾವಿನ ಹಣ್ಣನ್ನು ತಿನ್ನುತ್ತಿದೆ. ಈ ವಾಕ್ಯದಲ್ಲಿ ಕರ್ಮಕಾರಕವನ್ನು ಹೊಂದಿದ ಪದ ಡ್ಯಾಶ್ ಅಂತ ಇತ್ತು. ಇಲ್ಲಿ ಆ ಆಯ್ಕೆ ಇದೆಯಲ್ಲ, ಹಣ್ಣನ್ನು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 10ನೇ ಮತ್ತು ಈ ವಿಭಾಗದ ಕೊನೆಯ ಪ್ರಶ್ನೆ, ವಿಭಕ್ತಿ ಪಲ್ಲಟ ಎಂದರೆ ಡ್ಯಾಶ್ ಅಂತ ಇತ್ತು. ಅದರಲ್ಲಿ ಮೊದಲ ಆಯ್ಕೆ ಇದೆಯಲ್ಲ, ಒಂದು ವಿಭಕ್ತಿಯ ಬದಲು ಇನ್ನೊಂದು ವಿಭಕ್ತಿಯನ್ನು ಬಳಸುವುದು ಅಂತ ಇದೆಯಲ್ಲ, ಅದು ಸರಿಯಾದ ಉತ್ತರ ಇಲ್ಲಿ ಆಗಿತ್ತು. ಇಲ್ಲಿಗೆ ಮಲ್ಟಿಪಲ್ ಚಾಯ್ಸ್ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಗಳು ಮುಗಿದು, ಮುಂದೆ ಸೂಚನೆಯಂತೆ ಮಾಡ್ತಕ್ಕಂಥ ಕೆಲವು ಅಭ್ಯಾಸಗಳಿವೆ. ಅವುಗಳ ಉತ್ತರಗಳನ್ನು ಈಗ ನೋಡೋಣ. ಕೂಡ ಕೊಟ್ಟಿರುವ ಸೂಚನೆಯಂತೆ ಮಾಡಿರಿ ಅಂತ ಸೂಚನೆ ಏನಿದೆ ನೋಡಿ. ಕೊಟ್ಟಿರುವ ಪದಗಳನ್ನು ಲಿಂಗಗಳ ಅನುಸಾರ ಗುಂಪೀಕರಿಸಿರಿ ಅಂತ ಪದಗಳಿದ್ದವು. ಇಲ್ಲಿ ಪದಗಳನ್ನು ಕೊಡಲಾಗಿತ್ತು, ಅವುಗಳನ್ನು ಆಯಾ ಗುಂಪಿನಲ್ಲಿ ಬರೀಬೇಕಾಯಿತು. ನೋಡಿ, ಪುಲ್ಲಿಂಗದಲ್ಲಿ ಅಣ್ಣ, ದೇವರಾಜ, ಗಣೇಶ, ತಂದೆ, ಅಜ್ಜ ಬರ್ತವೆ. ಸ್ತ್ರೀಲಿಂಗದಲ್ಲಿ ಸುಧಾ, ಸಾವಿತ್ರಿ, ಅಮ್ಮ, ಲಕ್ಷ್ಮಿ, ಹುಡುಗಿ, ಶಿಕ್ಷಕಿ, ವಕೀಲೆ ಇವೆಲ್ಲವೂ ಕೂಡ ಸ್ತ್ರೀಲಿಂಗದಲ್ಲಿ ಬರ್ತವೆ. ನಪುಂಸಕದಲ್ಲಿ ಕೋಣ, ಮಗು, ಆಕಳು, ತಂಡ, ಸಮಿತಿ, ಪಾಪು, ಕಂದ, ಗುಂಪು ಇವೆಲ್ಲವೂ ಕೂಡ ಇಲ್ಲಿ ನಪುಂಸಕ ಲಿಂಗದಲ್ಲಿ ಬರ್ತವೆ. ಇಲ್ಲಿಯೂ ಕೂಡ ಒಂದೊಂದು ಪದಕ್ಕೆ ನೀವು ಒಂದೊಂದು ಅಂಕ ಅಂತ ಇಟ್ಟುಕೊಂಡು ಅವುಗಳನ್ನು ಪರಿಶೀಲನೆ ಮಾಡ್ಕೋಬೇಕು. ಎಲ್ಲ ಸರಿಯಾದರೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ನಿಮಗೆ ಇಲ್ಲಿ ಸಿಗ್ತದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಸೂಚನೆಯಲ್ಲಿ ಈ ವಾಕ್ಯಗಳನ್ನು ವಚನ ಬದಲಿಸಿ ಬರೆಯಿರಿ ಅಂತ ಇತ್ತು. ಮೊದಲ ವಾಕ್ಯ, ಹುಡುಗನು ಪಾಠವನ್ನು ಓದಿದನು ಅಂತ ಇತ್ತು. ಅದು ಹುಡುಗರು ಪಾಠವನ್ನು ಓದಿದರು ಅಂಥೇಳಿ ಬಹುವಚನ ಆಗಬೇಕು. ಏಕವಚನ ಇತ್ತು, ಬಹುವಚನ. ಎರಡನೇది, ತಾಯಿಯು ಮಕ್ಕಳನ್ನು ಪ್ರೀತಿಯಿಂದ ಸಾಕುತ್ತಾಳೆ. ಏಕವಚನ ಇದೆ, ಅದನ್ನು ಬಹುವಚನ ಮಾಡಬೇಕು. ತಾಯಂದಿರು ಮಕ್ಕಳನ್ನು ಪ್ರೀತಿಯಿಂದ ಸಾಕುತ್ತಾರೆ ಅಂತ ಆಗುತ್ತೆ. ಮೂರನೇದು, ಚಾಲಕರು ವಾಹನವನ್ನು ಚಲಾಯಿಸುತ್ತಾರೆ. ಇಲ್ಲಿ ಬಹುವಚನವನ್ನೇ ಕೊಡಲಾಗಿದೆ, ಅದಕ್ಕೆ ನಾವು ಅದನ್ನ ಏಕವಚನ ಮಾಡಬೇಕು. ಚಾಲಕನು ವಾಹನವನ್ನು ಚಲಾಯಿಸುತ್ತಾನೆ ಆಗುತ್ತೆ. ನಾಲ್ಕನೇದು, ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತವೆ. ಇಲ್ಲಿ ಬಹುವಚನವನ್ನು ಕೊಡಲಾಗಿದೆ, ಅದನ್ನು ಏಕವಚನ ಮಾಡಬೇಕು. ಹಕ್ಕಿಯು ಆಕಾಶದಲ್ಲಿ ಹಾರುತ್ತದೆ. ಐದನೇದು, ಹುಲಿಗಳು ಕಾಡಿನಲ್ಲಿ ಬೇಟೆಯಾಡುತ್ತವೆ. ಬಹುವಚನದ ವಾಕ್ಯ ಇದೆ, ಇದನ್ನು ಏಕವಚನದ ವಾಕ್ಯ ಮಾಡಬೇಕು. ಹುಲಿಯು ಕಾಡಿನಲ್ಲಿ ಬೇಟೆಯಾಡುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಇಲ್ಲಿ ವಾಕ್ಯವನ್ನು ನೀವು ಸರಿಯಾಗಿ ಮಾಡಿದರೆ ಒಂದೊಂದು ವಾಕ್ಯಕ್ಕೆ 5 ಪ್ರಶ್ನೆಗಳಿವೆ. ಒಂದೊಂದು ವಾಕ್ಯಕ್ಕೆ ಸರಿ ಮಾಡಿದರೆ 2 ಅಂಕಗಳು, 10 ಮಾರ್ಕ್ಸು ಈ ಭಾಗದಲ್ಲಿ ನೀವು ಇಟ್ಟುಕೊಂಡು ಪರಿಶೀಲನೆಯನ್ನು ಮಾಡಬೇಕು. ಈಗ ಈ ಅಭ್ಯಾಸಗಳಲ್ಲಿ ಕೊನೆಯ ಸೂಚನೆ ಮತ್ತು ಕೊನೆಯ ಅಭ್ಯಾಸ ಇದೆಯಲ್ಲ, ಅದರ ಉತ್ತರಗಳು ಏನಿದೆ ಅಂಥೇಳಿ ಈಗ ನೋಡೋಣ. ಬನ್ನಿ, ಕೊನೆಯ ಸೂಚನೆಯ ಪ್ರಶ್ನೆಯ ಉತ್ತರಗಳು. ಕೊನೆಯ ಸೂಚನೆ, ಈ ಪದಗಳನ್ನು ವಿಭಕ್ತಿ ಅನುಸಾರ ಗುಂಪೀಕರಿಸಿ ಕಾರಕಗಳನ್ನು ಹೆಸರಿಸಿ ಅಂತ ಇತ್ತು. ಇಲ್ಲಿ ಕೊಟ್ಟಿರುವ ಪದಗಳಿಗೆ ಒಂದು ವಿಭಕ್ತಿಯನ್ನು ಗುರುತಿಸೋದು, ಅಂದರೆ ಯಾವ ವಿಭಕ್ತಿ ಅದು ಸೇರ್ತದೆ ಅಂತ ಹೇಳ್ತಕ್ಕಂಥದ್ದು ಮತ್ತು ಅದರ ಕಾರಕವನ್ನು ಬರೀಬೇಕಾಯಿತು. ಅವುಗಳ ಉತ್ತರ ನೋಡಿ. ಪ್ರಥಮ ವಿಭಕ್ತಿಯಲ್ಲಿ ಹುಡುಗಿಯು, ಬಾಲಕಿಯು 2 ಬರ್ತವೆ, ಅದು ಕರ್ತೃಕಾರಕ. ದ್ವಿತೀಯದಲ್ಲಿ ನಿನ್ನನ್ನು, ವಿದ್ಯಾರ್ಥಿಗಳನ್ನು ಕರ್ಮಕಾರಕ ಅನ್ನು ಬರ್ತಲ್ಲಿ. ತೃತೀಯ ವಿಭಕ್ತಿಯಲ್ಲಿ ಅವಳಿಂದ ನಗರದಿಂ, ಒಂದು ಹಳೆಗನ್ನಡ ಒಂದು ಹೊಸಗನ್ನಡ ಇದೆ, ಇದು ಕರ್ಣಕಾರಕ ತೃತೀಯ ವಿಭಕ್ತಿ. ಚತುರ್ಥಿ ವಿಭಕ್ತಿಯಲ್ಲಿ ಶಾಲೆಗೆ, ಹೊಲಕ್ಕೆ ಅನ್ನೋ 2 ಕೂಡ ಚತುರ್ಥಿ ವಿಭಕ್ತಿ, ಇದು ಸಂಪ್ರದಾನ ಕಾರಕ. ಪಂಚಮಿ ವಿಭಕ್ತಿ ಅವನ ದೆಸೆಯಿಂದ ಅಂತಕ್ಕಂಥ ಪದ ಇದೆ. ಅವನ ದೆಸೆಯಿಂದ ಅನ್ನೋದು ಅಲ್ಲಿ ಪಂಚಮಿ ವಿಭಕ್ತಿ ಮತ್ತು ಅದರ ಕಾರಕ ಅಪದಾನ ಕಾರಕ. ಷಷ್ಠಿ ವಿಭಕ್ತಿಯಲ್ಲಿ ಗಿಡದ, ಮನೆಯ, ಹಣ್ಣಿನ ಅಂತ 3 ಪದಗಳಿದ್ದಾವೆ, ಇವು ಸಂಬಂಧಕಾರಕ. ಸಪ್ತಮಿ ವಿಭಕ್ತಿ ಕೆರೆಯಲ್ಲಿ ಮತ್ತು ಗ್ರಾಮದೊಳ್, ಒಂದು ಹೊಸಗನ್ನಡ ಒಂದು ಹಳೆಗನ್ನಡ, ಇವೆರಡೂ ಕೂಡ ಸಪ್ತಮಿ ವಿಭಕ್ತಿ ಅಧಿಕರಣಕಾರಕ. ಕೊನೆಯದು ಸಂಬೋಧನಾ ವಿಭಕ್ತಿಯಲ್ಲಿ ಪ್ರಜೆಗಳಿರಾ ಅಂತಕ್ಕಂಥ ಒಂದು ಪದ ಇದೆಯಲ್ಲ, ಅದು ಒಂದು ಇದೆ, ಅದು ಅಭಿಮುಖೀಕರಣ, ಅಂದರೆ ಯಾರ ಜೊತೆ ಮಾತಾಡ್ತೀವಿ ಅವರಿಗೆ ಎದುರಾಗ್ತಕ್ಕಂಥದ್ದು ಅನ್ನೋ ಅರ್ಥದಲ್ಲಿ ಈ ಪದ ಬಳಕೆ ಇದೆ. ಇಲ್ಲಿಗೆ ಎಲ್ಲ ಅಭ್ಯಾಸಗಳು ಮತ್ತು ಅವುಗಳ ಉತ್ತರಗಳು ಮುಕ್ತಾಯವಾದವು. ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಈ ಪಾಠವನ್ನು ಇದುವರೆಗೂ ತಾವು ತಾಳ್ಮೆಯಿಂದ ಆಲಿಸಿದ್ದೀರಿ. ಈ ಎಲ್ಲ ಉತ್ತರಗಳನ್ನು ಪರಿಶೀಲನೆ ಮಾಡಿಕೊಂಡು ಎಷ್ಟು ಅಂಕಗಳು ಬಂತು ಅಂತಕ್ಕಂಥದ್ದನ್ನು ನೀವು ಪರಿಶೀಲನೆ ಮಾಡ್ಕೊಳ್ಳಿ. ಅಂಕ ಹೆಚ್ಚಿಗೆ ಬಂದರೆ ಸಂತೋಷ, ಕಡಿಮೆ ಬಂದರೆ ಯಾರೂ ಕೂಡ ಅದು ಬೇಸರ ಆಗಬೇಕಾಗಿಲ್ಲ. ಕಲಿಕೆಯಲ್ಲಿ
ಅದು ಸಹಜವಾಗಿರ್ತಕ್ಕಂಥದ್ದು. ನಿರಾಶರಾಗದೆ ಮತ್ತೆ ಪಾಠವನ್ನು ನೋಡಿ ಮತ್ತೆ ಪ್ರಯತ್ನ ಮಾಡಿ, ಹೆಚ್ಚು ಅಂಕಗಳು ಬರುತ್ತೆ. ಮತ್ತು ಕಾಲಕ್ರಮೇಣ ಕನ್ನಡ ಭಾಷೆ ಬಗ್ಗೆ ನಿಮಗೆ ಪ್ರೀತಿ ಇದ್ದರೆ, ಅಧ್ಯಯನ ಮಾಡಿದರೆ, ಅಭ್ಯಾಸ ಮಾಡ್ತಾ ಹೋದ ಹಾಗೆ ಇದೆಲ್ಲ ವ್ಯಾಕರಣಾಂಶಗಳು ಸುಲಭವಾಗಿ ತಮಗೆ ಮನೋಗತ ಆಗ್ತವೆ ಅಂತಕ್ಕಂಥ ಮಾತನ್ನು ಹೇಳಿ, ಇದುವರೆಗೂ ಈ ಪಾಠವನ್ನು ತಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಆಲಿಸಿದ್ದಕ್ಕಾಗಿ, ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಹೇಳಿ ನಿರ್ಗಮಿಸುವ ಮೊದಲು ತಮ್ಮಲ್ಲಿ ವಿನಂತಿ ಏನೆಂದರೆ, ನೀವೆಲ್ಲರೂ ಕೂಡ ನನ್ನ ರಾಹುಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ನೋಟಿಫಿಕೇಷನನ್ನು ಪಡೀರಿ. ಹಾಗೂ ಅಲ್ಲಿರ್ತಕ್ಕಂಥ ಈ ವಿವಿಧ ವಿಡಿಯೋಗಳು, ವ್ಯಾಕರಣದ ಇತರೆ ವಿಡಿಯೋಗಳನ್ನು ಕೂಡ ನೀವು ನೋಡಿ ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತೊಂದು ಹೊಸ ವ್ಯಾಕರಣಾಂಶದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಿಮಗೆ ವಿದಾಯವನ್ನು ಹೇಳ್ತಾಯಿದ್ದೇನೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ವಿಡಿಯೋ ನೋಡೋದಕ್ಕಾಗಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಈ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ತಮಗೆ ಇರಲಿ. ಶುಭವಾಗಲಿ. ಮತ್ತೊಮ್ಮೆ ಧನ್ಯವಾದ.